देवीं सरस्वतीं व्यासं ततो जयमुदीरये व्यासं वसिष्ठनप्तारं शक्ते पौत्रमकल्मषम् पराशरात्मजं वन्दे शुकतातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने नैकरूपरूपाय विष्णवे सर्वजिष्णवे यस्य स्मरणमात्रेण जन्मसंसारबन्धनात् मुच्यते नमस्तस्मै विष्णवे प्रभविष्णवे नमो विष्णवे प्रभविष्णवे ನಿಂಗೆ ಪುಸ್ತಕ ಇಲ್ಲ ನಿಂಗೆ ಅಲ್ಲ ಪುಸ್ತಕ ನಿಂದಲ್ಲ ಪುಸ್ತಕ ಇಲ್ಲ ನಿಂದಲ್ಲ ನಿಂದಲ್ಲ ಪದ ನಿಂದೆ ಅವನೇ ಕೊಡ್ಬೇಕು ನಿಂದಿಲ್ಲ ಹಾ ಆವರ್ತನೋ ನಿವೃತ್ತಾತ್ಮ ಆವರ್ತನೋ ನಿವೃತ್ತಾತ್ಮ ಸಂವೃತ ಸಂಪ್ರಮರ್ದನಃ ಅಹ ಸಂವರ್ತಕೋ ವನ್ನಿಃ ಅನಿಲೋ ಧರಣೀಧರಃ ಆವರ್ತನೋ ನಿವೃತ್ತಾತ್ಮ ಸಂವೃತ ಸಂಪ್ರಮರ್ದನಃ ಸಂವರ್ತಕೋ ವನ್ಹಿರನಿಲೋ ಧರಣೀಧರಃ ಆವರ್ತನಃ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ ಅಹಃ ಸಂವರ್ತಕಃ ವನ್ಹಿಃ ಅನಿಲಃ ಧರಣೀಧರಃ 8 ನಾಮ ಇದೆ ಈ ಶ್ಲೋಕದಲ್ಲಿ 8 ನಾಮ. ಮೊದಲು ಆವರ್ತನ ಅಂತ ಆವರ್ತಯತಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಅಂದ್ರೆ ಮತ್ತೆ ಮತ್ತೆ ಜೀವಗಳು ಹುಟ್ಟುತ್ತಾ ಇದ್ರೆ ಜೀವರೂಪದಿಂದ ತೋರ್ಕೊಳ್ತಾನೇ ಇರ್ತಾನೆ ಅಂತ. ಆವರ್ತನ ಅಂದ್ರೆ ಸ್ವತಃ ಅವನಿಗೆ ಸಂಸಾರವೂ ಇಲ್ಲ, ಹುಟ್ಟು ಇಲ್ಲ, ಮರಣವೂ ಇಲ್ಲ. ಆದರೆ ಜೀವರೂಪದಿಂದ ಅವನೇ ತೋರ್ಕೊಳ್ಳೋದಾದ್ರಿಂದ ಜೀವನು ತನ್ನ ಕರ್ಮಾನುಸಾರವಾಗಿ ಮತ್ತೆ ಹುಟ್ಟುತ್ತಾ ಇರ್ತಾನೆ. ಆತ್ಮಜ್ಞಾನ ಆಗುವವರೆಗೂ ಈ ಸಂಸಾರದಲ್ಲಿ ಮತ್ತೆ ತಿರುಗ್ತಾನೆ ಇರ್ತಾರಲ್ಲ, ಸಂಸಾರ ತಿರುಗ್ತಾನೆ ಇರೋದ್ರಿಂದ ಓ ಯಾವ ಒಬ್ಬ ಕಾಲ್ಕ ಜಾಗ ಕೊಡ್ತೀನಿ ನಿಮ್ಮ ಬೇಡ. ಆವರ್ತನೇನೋ ಮತ್ತೆ ಮತ್ತೆ ಸೃಷ್ಟಿಯಲ್ಲಿ ಹುಟ್ಟಿನಲ್ಲಿ ಮತ್ತೆ ಜೀವರೂಪದಿಂದ ತೋರ್ಕೊಳ್ತಾನೆ ಇರ್ತಾನೆ, ಉಂಟಾಗ್ತಾನೆ. ಉಂಟಾದವನಂತೆ ವಾಸ್ತವವಾಗಿ ಹೇಳೋದಾದ್ರೆ ಅವನಿಗೆ ಉಂಟಾಗುವಿಕೆ ಇಲ್ಲ. ಆದರೆ ಯಾಕಂದ್ರೆ ಜೀವನೆಂಬುವ ಆತನು ಪರಮಾತ್ಮದ ಬೇರೆ ಅಲ್ವಾ, ಜೀವೋ ಬ್ರಹ್ಮೈವ ನ ಅಪರಹ ಅಂತ. ಆದ್ರಿಂದ ಜೀವರೂಪದಿಂದ ಮತ್ತೆ ಆವರ್ತಿ ಆಗ್ತಾನೇ ಇರ್ತಾನೆ ಅಂತ. ನಿವೃತ್ತಾತ್ಮನೇನೋ ಎಷ್ಟೇ ಜೀವರೂಪದಿಂದ ತೋರ್ಕೊಂಡ್ರು ಕೂಡ ಸಂಸಾರದಿಂದ ತೊಲಗಿಸಿಕೊಂಡ ಸ್ವಲ್ಪ ನಿವೃತ್ತಾನೆ, ಹಿಂತಿರುಗಿದ, ಅಂಟಿಲ್ಲದ, ಅದರ ಸಂಬಂಧವಿಲ್ಲದೆ ಇರುವಂತ ಸ್ವರೂಪದವನು. ಸಂಸಾರದಲ್ಲಿ ಇದ್ದವನಾದರೂ ಕೂಡ ಕೊಚ್ಚೆಯಲ್ಲಿ ಹುಟ್ಟಿದ್ರು ಕಮಲ ಕೊಚ್ಚೆಗೆ ಅಂಟುಕೊಂಡಿರಲ್ವೋ, ಕೊಚ್ಚೆಗೆ ಬೇರೆ ಆಗಿರುತ್ತೋ, ಅದೇ ರೀತಿ ಪರಮಾತ್ಮ ಈ ಸಂಸಾರದಲ್ಲಿಯೇ ಜೀವರೂಪದಲ್ಲಿಯೇ ಹೋಗ್ತಾ ಇದ್ರು ಕೂಡ ನಿವೃತ್ತಾತ್ಮ. ನಿವೃತ್ತಾತ್ಮ ಅಂದ್ರೆ ನಿವೃತ್ತ ಅಂದ್ರೆ ಹಿಂತಿರುಗಿದ ಅಂದ್ರೆ ಅಂಟಿಲ್ಲದ, ಸಂಪರ್ಕವಿಲ್ಲದ, ಸಂಬಂಧವಿಲ್ಲದೆ ಇರುವ ಆತ್ಮ ಅಂದ್ರೆ ಸಂಸಾರಕ್ಕೆ ಅಂಟುಕೊಂಡೇ ಇಲ್ಲ ಅವನು. ಆಕಾಶದಂತೆ ಎಲ್ಲಾ ಕಡೆ ಇದ್ರೂ ಕೂಡ ಯಾವ ಸಂಬಂಧವೂ ಸಂಪರ್ಕವೂ ಇಲ್ಲದೆ ಇರತಕ್ಕಂತಹ ಸ್ವರೂಪದವನು, ಅದು ಅಂಟುಕೊಳ್ಳದ ಹಿಂತಿರುಗಿದ್ದಾದ ಸ್ವರೂಪದವನು ನಿವೃತ್ತಾತ್ಮ ಅಂತ. ಸ್ವಯಂ ಸಂವೃತ ಅನ್ನೋ, ಸಂವೃತ ಅಂದ್ರೆ ಸಿದ್ಧ ಅನ್ನರ್ಥ. ಉಂಟಾಗ್ಬಿಟ್ಟಿದ್ದಾನೆ, ಉಂಟಾಗಬೇಕಾಗಿಲ್ಲ ಅವನು, ಎಂದೆಂದಿಗೂ ಇರುವನು. ಸಂವೃತ್ತ ಸಂವೃತ ಅಂತ. ಸಂವೃತ ಇನ್ನೂ ಅರ್ಥ ಮಾಡ್ತಾರೆ, ಸಂವರಣಂ ಸಂವೃತ ಮುಚ್ಚಿದವನು ಅಂತ, ಅಂದ್ರೆ ಅಜ್ಞಾನದಿಂದ ಮರೆಯಾದವನು ಅಂತ. ಪುರುಷ ಶ್ರುತಿಯಲ್ಲಿ ಒಂದಿದೆ, ನ ತಂಬಿದ ಥಯ ಇದಂ ಜಜಾನಾನ್ಯುಷ್ಮಾಕಮಂತರಂ ಭವಾತೀತ ತಂ ನ ವಿದಾಥ ಯುಷ್ಮಾಕಂ ಅನ್ಯದ ಅಂತರಂ ಭವಾತಿ ಭವತಿ ಅಂತ. ಆ ಪರಮಾತ್ಮ ನೀವು ಅರಿಯರು. ಹಾಗೆ ಕಾವಳ ಮುಚ್ಕೊಂಡ್ರೆ ಗಿಡ ಮರ ಬಳ್ಳಿಗಳಾಗಲಿ ಬೆಟ್ಟಗುಡ್ಡಗಳಾಗಲಿ ಜನರು ಕಾಣಲ್ವೋ, ಹಾಗೆ ಅಜ್ಞಾನದಿಂದ ಆವೃತವಾದಂತಹ ದೃಷ್ಟಿಯುಳ್ಳ ಜನರಿಗೆ ಅವನು ತೋರದೇ ಇರುವನಾದ್ರಿಂದ ಅವನು ಸಂವೃತ, ಮುಚ್ಚಾಕಿಕೊಂಡವನು. ಅಂದ್ರೆ ನಮ್ಮಗಳ ಜೊತೆಯಲ್ಲೇ ಆತ್ಮನಾಗಿಯೇ ಇದ್ರು ಕೂಡ ತೋರ್ಕೊಳ್ಳೋದಿಲ್ಲ. ಸಂವೃತ ಅಂದ್ರೆ ಮುಚ್ಚಿಕೊಂಡಂತಹ ಸ್ವರೂಪದವನು. ಸಂಪ್ರಮರ್ದನ, ಸಂಪ್ರಾನ್ 2 ಉಪಸರ್ಗ. ಮರ್ದನ ಅಂದ್ರೆ ನಾಶಪಡಿಸುವನು ಅಂತ. ಪ್ರಳಯ ಕಾಲದಲ್ಲಿ ಚೆನ್ನಾಗಿ ಸಂಪೂರ್ಣ ಅಳಿಸಾಕುವ ಅಂತ. ಪ್ರಳಯ ಕಾಲ ಬಂತು ಅಂತಂದ್ರೆ ಕಾಲದೇಶ ಸಮೇತವಾಗಿ ಸಮಸ್ತ ನಾಮರೂಪಗಳನ್ನು
ಎಲ್ಲವನ್ನು ಅಳಿಸು ಹಾಕುವ ಆತನು. ಸಂಪ್ರಮರ್ದನ ಸಮ್ಯಕ್ ಪ್ರಕರ್ಷೇಣ ಮರ್ದಯತಿ ಇದು ಸಂಪ್ರಮರ್ದನ. ಮರ್ದಯತಿ ಚೂರ್ಣೀಕರೋತಿ, ಪೂರ್ಣಿ ನಾಶವಾಗಿ ಮಾಡ್ತಾನೆ, ಇಲ್ಲವಾಗಿ ಮಾಡ್ತಾನೆ ಅಂತ. ಇನ್ನು ಅಹೋ ರೂಪದವನು ಅಂದ್ರೆ ಹಗಲಿನ ರೂಪದವನು ಅಂದ್ರೆ ನಿರ್ಭಯ ರೂಪದವನು ಅಂತ. ಹಗಲು ಮನುಷ್ಯನಿಗೆ ಭಯರಹಿತವಾದಂತಹ ಪ್ರತೀಕ ಅದು. ರಾತ್ರಿ ಭಯಕ್ಕೆ ಪ್ರತೀಕವಾದ್ರೆ ಹಗಲು ಅಭಯಕ್ಕೆ ಪ್ರತೀಕ. ಪರಮಾತ್ಮನ ಅಭಯ ಸ್ವರೂಪದವನು, ಭಯರಹಿತನು ಅಂತ ಅರ್ಥ. ಸಂವರ್ತಕ ಅಂತಂದ್ರೆ ಎಲ್ಲಾ ರೀತಿಯಾಗಿಯೂ ವರ್ತ ಇದೆ, ಎಲ್ಲ ರೂಪದಲ್ಲೂ ಇದ್ದುಕೊಂಡಿರುವಾತನು ಅಂತ. ಸಂವರ್ತತೆ ಇದು ಸಂವರ್ತಕ. ಸಮಸ್ತ ಪ್ರಾಣಿ ಪಕ್ಷಿ ರೂಪದಿಂದ ಎಲ್ಲಾ ರೂಪದಿಂದಲೂ ಇದ್ದುಕೊಂಡವನು ಅಂತ. ಇದು ಇವರೇನ್ ಮಾಡಿದ, ಪ್ರಾರಂಭವಾದ ಕೂಡ ಪಕ್ಷಿಗಳ ಆರಂಭದ ಎಲ್ಲಾ ಜೀವ ಚಟುವಟಿಕೆಯಲ್ಲಿ ಕೂಡಿ ಕೆಲಸವನ್ನು ಪ್ರವರ್ತಿಸುತ್ತಾನೆ. ಸಂಪ್ರವರ್ತಿತ ಸಂವರ್ತತೆ ಇದು ಸಂವರ್ತಕ. ಸಮ್ಮನ ಚೆನ್ನಾಗಿ ಇರುವಾತನು, ಪಶು ಪಕ್ಷಿ ಪ್ರಾಣಿಗಳೆಲ್ಲ ರೂಪದಲ್ಲಿ ಇರುವಾತನು ಸಂವರ್ತಕನು. ವನ್ಹಿ ಅಂದ್ರೆ ಅಗ್ನಿ ರೂಪದವನು, ಅನಿಲ ಅಂದ್ರೆ ವಾಯು ರೂಪದವನು. ವಾಯು ರೂಪದವನು ಅವನೇ, ಅಗ್ನಿ ರೂಪದವನು ಅವನೇ. ಆಮೇಲೆ ಧರಣೀಧರ ಭೂಮಿ ರೂಪದವನು, ಭೂಮಿಯನ್ನು ಹೊತ್ಕೊಂಡವನು. ತೇಜೋಬನ್ನ ರೂಪದವನು ಅಂತ ಛಾಂದೋಗ್ಯ. ಧರಣೀಧರ ಅಂದ್ರೆ ಧರಣಿ ಭೂಮಿಯನ್ನು ಹೊತ್ಕೊಂಡವನು ಅಂದ್ರೆ ಮರ ರೂಪದ ಭೂಮಿ ಹಚ್ಕೊಂಡು ಆತನು ಆತನೇ ಆಗಿದ್ದಾನೆ ಅಂತ. ಧರಣಿ ರೂಪದವನು ಧರಣೀಧರನೂ ಹೌದು. ಅಂದ್ರೆ ತೇಜೋಬನ್ನ, ಬನ್ನಿ ಅಂದ್ರೆ ತೇಜಸ್ಸು, ಅನಿಲ ಅಂದ್ರೆ ವಾಯು ಆಗ್ಬಿಡ್ತು, ನೀರಿನ ಅಂಶ ಆಯ್ತು, ಒಳ್ಳೆ ಇಲ್ಲ. ಮತ್ತೆ ಧರಣೀಧರ ವಾಯು ರೂಪದವನು ಅಂದ್ರೆ ಜೀವ ರೂಪದವನಾಗಿದ್ದಾನೆ, ಬದುಕಿನ ರೂಪದವನಾಗಿದ್ದಾನೆ, ಜೀವನ ರೂಪ ಇದ್ದಾನೆ. ಧರಣೀಧರ ಅಂದ್ರೆ ಭೂಮಿಯನ್ನು ಹೊತ್ಕೊಂಡವನಾಗಿದ್ದಾನೆ, ಭೂಮಿಗೆ ಧಾರಣೆ ಮಾಡ್ಕೊಂಡವನು. ಈ ಮೂರು ಸೇರಿ ತೇಜೋಬಣ್ಣದವನು ಅಂತಾರ ಗುರುಗಳೇ. ಮಾಡ್ಕೋಬೇಕಾಗಿತ್ತು, ಅದು ನೀರನ್ನು ಬಿಟ್ಬಿಡ್ತು. ನೀರನ್ನು ಬಿಟ್ಟು ತೇಜಸ್ಸನ್ನು ಭೂಮಿಯನ್ನು ಹೊತ್ಕೊಂಡವನು ಹೇಳಿ ಮೂರನ್ನು ಬೇರೆ ಬೇರೆ ಮಾಡ್ಬಿಟ್ಟಿದ್ದಾರೆ. ತೇಜೋಬನ್ನ ಮಾಡ್ಲೇ ಇಲ್ಲ. ತೇಜೋಬನ್ನ ಮಾಡ್ತಾ ಇದ್ದಾರೆ ಅನ್ಕೊಂಡೆ. ಒಂದು ಅನಿಲ ಅಂದ್ರೆ ವಾಯು, ವನ್ಹಿ ಅಂದ್ರೆ ತೇಜಸ್ಸು, ಧರಣೀಧರನ ಭೂಮಿ ಹೊತ್ಕೊಂಡವನು, ಭೂಮಿ ರೂಪದವನು ಅಲ್ಲ, ಭೂಮಿಯನ್ನು ಹೊತ್ಕೊಂಡವನು, ಭೂಮಿಯನ್ನ ಕಾಪಾಡುವಾತನು, ಹೊತ್ಕೊಂಡವನು ಕಾಪಾಡುವಾತನು ಅಂತ ಹೇಳಿ ಆ ರೀತಿ ತಗೋಬೇಕು. ಒಟ್ಟು ಅನಿಲ ವನ್ಹಿ ಎರಡು ಹೇಳಿದ್ರೆ ಪಂಚಭೂತಗಳಿಗೆ ಉಪಲಕ್ಷಣವಾಯಿತು. ಇಲ್ಲಿ ಪಂಚಭೂತ ರೂಪದವನು ಅಂತೂ ತಗೋಬಹುದು. ಅದರಿಂದ ಧರಣೀಧರನ ಭೂಮಿಯನ್ನು ಹೊತ್ಕೊಂಡವನು ಅಂತೂ ಆಗುತ್ತೆ. ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಕ್ ವಿಶ್ವಭುಗ್ ವಿಭು ಸತ್ಕರ್ತ ಸತ್ಕೃತ ಸಾಧು ಜನ್ಮನ್ನಾರಾಯಣೋ ನರಃ. ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಕ್ ವಿಶ್ವಭುಗ್ ವಿಭು ಸತ್ಕರ್ತ ಸತ್ಕೃತ ಸಾಧು ಜನ್ಮನ್ನಾರಾಯಣೋ ನರಃ. ಸುಪ್ರಸಾದ ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಕ್ ವಿಶ್ವಭುಕ್. ಅಲ್ಲಿ ವಿಶ್ವಧೃಕುವ ಮಹಾಪ್ರಾಣ, ವಿಶ್ವಧೃಕ್ ಮಹಾಪ್ರಾಣ. ವಿಶ್ವಧೃಕುವ ಆಗ್ಬೋದು, ವಿಶ್ವವನ್ನು ನೋಡುವಾತನು ಅಂತ. ವಿಶ್ವಧೃಕವನ್ನ ವಿಶ್ವವನ್ನ ಧಾರಣೆ ಮಾಡ್ಕೊಂಡವನು ಅಂತ. ವಿಶ್ವಭುಕ್ ವಿಭು ಸತ್ಕರ್ತ ಸತ್ಕೃತಃ ಸಾಧು ಜನ್ಮು ನಾರಾಯಣಃ ನರಃ. ಸುಪ್ರಸಾದ ಬಹಳ ಬೇಗನೆ ಪ್ರಸನ್ನನಾಗುವನು ಅಂತ. ಸುಲಭೇನ ಪ್ರಸಾದಿತು ಶಕ್ಯ ಸುಪ್ರಸಾದ. ಪರಮಾತ್ಮನಿಗೆ ಯಾವ ಹಣ್ಣಿನ ಗರಜಿಲ್ಲ, ಬಂಗಾರದ ಗರಜಿಲ್ಲ, ಯಾವುದು ಒಂದು ಪ್ರೇಮ ಒಂದೇ ಕೇಳೋದು, ಇನ್ನೇನು ಕೇಳಲ್ಲ. ನಾನು ಈ ಪ್ರಪಂಚ ಎಲ್ಲವೂ ನಿನಗೋಸ್ಕರ ಸೃಷ್ಟಿ ಮಾಡಿದ್ದೀನಿ ಕಣೋ, ಈ ಹೂವು ಹಣ್ಣು ಹಂಪಲು ಎಲ್ಲ ವಜ್ಜ ಬೀಳು ಎಲ್ಲ ನೀನೇ ಇಟ್ಕೋ, ನನಗೆ ನಿಜವಾಗಿ ನನಗೆ ಏನ್ ಬೇಕು, ನನ್ನ ಸ್ವಭಾವಕ್ಕೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನ ಮಾತ್ರ ನನಗೆ ಕೊಡು ಅಂತ. ಅದು ಮ್ಯಾಚ್ ಆಗೋದು ಅವನಿಗೆ ಪ್ರೇಮ ಒಂದೇ. ಅದ ಪ್ರೇಮ ಕೊಟ್ಬಿಟ್ರೆ ಬೇಗ ಪ್ರಸನ್ನ ಆಗ್ತಾನೆ. ಸುಪ್ರಸಾದ ಸುಲಭವಾಗಿ ಅವನನ್ನು ಒಲಿಸ್ಕೋಬಹುದಂತೆ. ಪ್ರೇಮಕ್ಕೆ ಎಲ್ಲರೂ ಒಲಿತಾರೆ, ಪ್ರಪಂಚದ ಜನರೆಲ್ಲರೂ ಪ್ರೇಮಕ್ಕೆ ಒಲಿಯೋದ ಕಾರಣ ಏನಂದ್ರೆ ಅದು ಪರಮಾತ್ಮನ ಅಂಶ. ಅದು ಪ್ರೇಮ ಅನ್ನೋದು ಪರಮಾತ್ಮನ ಅಂಶವಾದ್ರಿಂದ ಪ್ರೇಮಕ್ಕೆ ಬಾಗದವರು ಒಲಿಯದವರು ಯಾರೂ ಇಲ್ಲ ಜಗತ್ತಲ್ಲಿ. ಎಂಥವ್ರನ್ನ ಬೇಕಾದ್ರೆ ಪ್ರೇಮದಿಂದ ಗೆದ್ದು ಬಿಡ್ಬೋದು. ಪರಮಾತ್ಮನೂ ಕೂಡ ಪ್ರೇಮಕ್ಕೆ ಬೇಗ ಒಲಿಯವನು, ಭಕ್ತಾನುಗ್ರಹ ತತ್ಪರ, ಭಕ್ತಾನುಕಂಪಿಯವನು.
ಬೇಗ ನಿರ್ವ್ಯಾಜವಾದ ಪ್ರೇಮವನ್ನು ತೋರಿಸಿದರೆ ಆ ಕ್ಷಣ ಎಲ್ಲ ಎತ್ಕೊಂಡ್ಬಿಡ್ತಾನೆ. ಸುಲಭವಾಗಿ ಅವನನ್ನ ಸಂತೋಷಪಡಿಸಬಹುದು ಅಂತ. ಸ್ವಯಂ ಪ್ರಸನ್ನಾತ್ಮ, ಅವನು ತಿಳಿಯಾದ ಸ್ವರೂಪದವನು. ಅವನಲ್ಲಿ ಯಾವ ರಾಗದ್ವೇಷಾದಿಗಳಾಗಲಿ, ಅವನ ಹತ್ತಮ ಗುಣಗಳಾಗಲಿ, ಗುಣಗಳ ಮನವಿಲ್ಲ, ಅಂತಃಕರಣದ ಮನವಿಲ್ಲ, ಬಾಹ್ಯ ವಿಷಯ ನಾಮರೂಪದ ಮನವಿಲ್ಲ. ಅತ್ಯಂತ ಸ್ವಚ್ಛತಮನಾಗಿರ್ತಕ್ಕವನು, ಪ್ರಸನ್ನವಾದನು, ಆಕಾಶಕ್ಕಿಂತ ತಿಳಿಯಾಗಿರ್ತಕ್ಕವನು. ಪ್ರಸನ್ನಂ ಆತ್ಮ ಅಂದ್ರೆ ಸ್ವರೂಪಂ ಯಸ್ಯ ಸಹ ಪ್ರಸನ್ನಾತ್ಮ. ಪ್ರಸನ್ನವಾದ, ತಿಳಿಯಾದ, ಸ್ವಚ್ಛವಾದಂತಹ ಸ್ವರೂಪದವನಾಗಿದ್ದಾನೆ. ಇನ್ನು ವಿಶ್ವಧೃಕ್, ಪ್ರಪಂಚವನ್ನೇ ಹೊತ್ಕೊಂಡವನು. ಈ ಒಂದು ನಾಮವನ್ನು ಚೆನ್ನಾಗಿ ನಾವು ಅನುಸರಣೆ ಮಾಡಿಕೊಂಡ್ರೆ, ನಾನು ಈ ಸಂಸಾರ ಹೊತ್ಕೊಂಡಿದ್ದೀನಿ, ನನ್ನ ಜವಾಬ್ದಾರಿ, ನಾನು ನಡೆಸ್ಬೇಕು, ನಾನು ಇಲ್ಲದೆ ಹೋದ್ರೆ ಯಾರು ಮಾಡ್ತಾರೆ ಅಂತೇಳಿ ಏನೇನೋ ಕಲ್ಪನೆ ಮಾಡ್ಕೊಂಡ. ಅಲ್ಲೋಗಳು ವಿಶ್ವವನ್ನೇ ಹೊತ್ಕೊಂಡ ಪರಮಾತ್ಮನಿಗೆ ನಮ್ಮ ಸಂಸಾರ ನಡ್ಸಕ್ ಬರಲ್ಲ, ಹೊತ್ಕೋಕ್ಕಾಗಲ್ವಾ? ನಮ್ಮೂರಲ್ಲಿ ಇಬ್ರು ಅಶ್ವತ್ಥ ಶ್ರೀಧರ್ ಇಬ್ರು ಅಂತ ಮಂದಿ ಇದ್ದಾರೆ, ಇದ್ದಾರೆ. ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಹೋಗ್ಬಿಟ್ರು ಪಾಪ. ಅವ್ರಿಗೆ ಎಲ್ಲರೂ ಊರಿನವರೆಲ್ಲ ಮಾತಾಡ್ಕೋತಿದ್ರು, ಅಯ್ಯೋ ಪಾಪ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟೊಂದು ಐಶ್ವರ್ಯವೂ ಅನುಕೂಲವೂ ಇಲ್ಲ, ಅವ್ರನ್ನ ಯಾರು ನೋಡ್ಕೋತ ಮಾಡ್ತಾರೆ ಅಂತ. ನಮ್ಮ ತಂದೆಯವ್ರಲ್ಲ, ಅಯ್ಯೋ ಹುಟ್ಟಿಸಿದ ಅವನೇ ನೋಡ್ಕೊತಾನೆ, ಯಾಕೆ ಅವ್ರು ಮಾಡ್ತೀರಾ? ನಿಮಗಿಂತ ಚೆನ್ನಾಗಿ ಅವನು ಗೊತ್ತು ಹೇಗೆ ನೋಡ್ಕೋಬೇಕು ಅಂತ. ಅವನು ಕರ್ಮಾನುಸಾರವಾಗಿ ಪರಮಾತ್ಮ ನೋಡ್ಕೊಳ್ತಾನೆ. ಏನು ನಿಮ್ಗೆ ಆದ್ರೆ ಸಹಾಯ ಮಾಡಿ, ಏನು ಚಿಂತೆ ಮಾಡಿದ್ರಿಂದ ಅವರ ಸಮಸ್ಯೆ ಏನು ಬಗೆಹರಿಯೋದಿಲ್ಲ. ಯಾರಪ್ಪ ಏನ್ ಮಾಡೋದಪ್ಪ ಹೆಂಗ್ ಮಾಡೋದಪ್ಪ ಅಂದ್ರೆ ಹಾಗೆ ತಲೆ ಕೆಡಿಸ್ಕೊಳ್ಳೋದು ಅರ್ಥ ಇಲ್ಲ. ನಿಮ್ಗೆ ಅಂಥ ಅನುಕಂಪ ಇತ್ತು ಇದಿತ್ತು ಅಂತಂದ್ರೆ ಪರಮಾತ್ಮ ನಿಮ್ಮ ಮೂಲಕವಾಗಿ ಅವನು ಕೊಡಿಸ್ತಾನೆ. ನಿಮಗೆ ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಇನ್ಯಾರಿಗೋ ಪ್ರೇರಣೆ ಮಾಡ್ತಾನೆ. ಕೊಲ್ಲೋನಿಗಿಂತ ಕಾಯೋನ್ ಮೇಲು ಅಂತ ಗಾದೆ. ಅವನು ಕಾಯೋ ಹೊರಟ್ರೆ ಯಾರಿಗೂ ಕೊಲ್ಲಕ್ಕಾಗಲ್ಲ. ಚೆನ್ನಾಗೇ ಇದ್ದಾರೆ, ಇವತ್ತಿಗೂ ತುಂಬಾ ಚೆನ್ನಾಗೇ ಇದ್ದಾರೆ, ಎಲ್ಲ ಇದ್ದಾರೆ, ಏನು ಇಲ್ಲ. ಹಾಗಾಗಿ ನಾವು ಕೂಡ ಒಂದು ತಪ್ಪು ಅಭಿಮಾನಕ್ಕೆ ಭ್ರಾಂತಿ ಸಿಕ್ಕಾಕೊಂಡಿದೀವಿ. ನಮ್ಮ ಮನೆಯಲ್ಲಿ ನಾನು ಮಾಡದೆ ಹೋದ್ರೆ ಅಲ್ಲಿ ಯಾರು ಮಾಡೋರಿಲ್ಲ, ಅಲ್ಲಿ ಯಾರು ನೋಡೋರಿಲ್ಲ, ಅಲ್ಲಿ ಯಾರು ಕೇಳೋರಿಲ್ಲ, ಹೇಗೆ ನನ್ನಿಂದೇ ನಡೆಯುತ್ತೋ ಮನೆ, ನಾನೇ ಹೊತ್ಕೊಂಡಿದ್ದೀನಿ ಮನೆ, ನಾನು ಹಾಗೆ ಬಹಳ ತಲೆ ಮೇಲೆ ಹೊತ್ಕೊಂಡಂಗೆ ಮಾಡ್ತೀವಿ. ಇವಾಗ ಇದನ್ನು ಅವಿವೇಕವೇ ಹೊರತು ಈ ವಿಶ್ವವನ್ನೇ ಹೊತ್ಕೊಂಡಂತ ಪರಮಾತ್ಮ ನಮ್ಮ ಮನೆಯನ್ನೂ ನಡೆಸ್ತಾನೆ, ನಿಮ್ಮ ಮನೆಯನ್ನೂ ನಡೆಸ್ತಾನೆ, ನಮ್ಮ ಎಲ್ಲ ದೇಹಾದಿಗಳನ್ನೇ ನಡೆಸ್ತಾನೆ. ಅವನು ದೇಹೇಂದ್ರಿಯ ಮನೋಬುದ್ಧಿ ನಡೀತಾ ಇರುವುದೇ ಅವನ ಅನುಗ್ರಹದಿಂದ. ಹಾಗಾದ್ರಿಂದ ವಿಶ್ವವನ್ನೇ ಧಾರಣೆ ಮಾಡುವ ಅಂತಹ ಪರಮಾತ್ಮನಿಗೆ ನಮ್ಮ ಮನೆ ಇನ್ನೊಂದು ಮನೆ ಹೊರದಕ್ಕೆ ಏನು ಕಷ್ಟ ಇಲ್ಲ ನಿರ್ವಹಣೆ ಮಾಡೋದಕ್ಕೆ. ಅವನು ಎಲ್ಲಕ್ಕೂ ಅವನೇ ಧಾರಯಿತ, ಹೊತ್ಕೊಂಡವನು ಅವನೇ ಆಗಿದ್ದಾನೆ. ಇನ್ನು ಹೇಳಿದ್ರೆ ಅನುಭವಿಸುವಾತನು ಅವನೇ. ವಿಶ್ವಭುಕ್, ವಿಶ್ವಂ ಭುಂಕ್ತೆ ಇತಿ ವಿಶ್ವಭುಕ್. ಅಲ್ಲಿ ಭುಂಕ್ತೆ ಭುಜ ಧಾತು ಪಾಲನಾರ್ಥವೂ ಇದೆ, ಅಭ್ಯವಹಾರಾರ್ಥವೂ ಇದೆ. ಪಾಲನ ಅಂದ್ರೆ ಕಾಪಾಡೋದು, ಅವಳು ಪ್ರೀತಿ ಪಡ್ಕೊಂಡು ಕಾನೂನು. ವಿಶ್ವಂ ಅಲ್ಲಿ ಬಂದು ಬರಲ್ಲ, ಇಲ್ಲ ಆಗೋದು, ಇದು ಆಗಿಲ್ಲ, ಬೇಡ ಅಲ್ಲಿ ಬೇಡ, ದೂರ ಇದ್ದ ವಾಸಿ, ಅವ್ರಿಗೆ ಖಂಡಿತ ಬರೋದಿಲ್ಲ. ಏನೋ ಈ ಕೀಟ್ಲ ಬೆಳಗ್ಗೆ ಇರಲಿ ಇಂದ ಪಕ್ಕದಲ್ಲಿ ಆಗಲಿ. ವಿಶ್ವ ಭುಕ್ಕನೇನೋ ವಿಶ್ವವನ್ನ ಕಾಪಾಡುವ, ವಿಶ್ವವನ್ನ ಅನುಭವಿಸುವುದು. ಅವನ ಅನುಭವಿಸುವಿಕೆ ಅಂದ್ರೆ ಅರಿವಿನಿಂದ ವಿಷಯ ಮಾಡ್ಕೊಳ್ಳೋದು ಅನುಭವಿಸೋದು. ನಾವು ಅನುಭವಿಸೋದು ಅಂದ್ರೆ ಚರ್ವಣಂ ನಿಗರಣಂನ ಅಗಿಯೋದು ನುಂಗೋದು ಮಾಡೋದು ಅಲ್ಲ ಅನುಭವಿಸೋದು. ಅವನ ಅರಿವಿಗೆ ವಿಷಯವಾಗಿ ತೋರ್ಕೊಳ್ಳೋದೆ ಅವನ ಅನುಭವಿಸುವಿಕೆ. ವಿಶ್ವೋ ಹಿ ಸ್ಥೂಲ ಭುಂಗ್ ನಿತ್ಯಂ ಅಂತ ಹೇಳ್ತಲ್ಲ. ಸಪ್ತಾಂಗ ಏಕೋ ಸ್ಥೂಲ ಭುಗ್ ವೈಶ್ವಾನರ ಪ್ರಸವ ಪಾದ. ಇಡೀ ವಿಶ್ವವನ್ನೇ ಅನುಭವಿಸುವ ವೈಶ್ವಾನರ ರೂಪದಿಂದ ವಿಶ್ವವನ್ನೇ ಅನುಭವಿಸುವ ಆತನಾಗಿದ್ದಾನೆ ನನ್ನ ವಿಶ್ವಭುಕ್. ಮತ್ತು ವಿಭು, ವಿಭು ಅಂದ್ರೆ ಪ್ರಭು. ಇನ್ನು ಎರಡು ಅರ್ಥ, ಒಡೆಯನೂ ಹೌದು, ವ್ಯಾಪಕರಾಗಿ ಎಲ್ಲಾರು ತುಂಬಿಕೊಂಡವನು ಹೌದು. ವಿಶೇಷೇಣ ಭವತಿ ವಿಭು. ಪ್ರಭೂತಿಶ್ಚ ವಿಭೂಶ್ಚ ಪರಿಭೂಶ್ಚ. ವಿಭೂ ಪರಿಭೂ, ಎಲ್ಲಾ ಕಡೆಯಲ್ಲಿಯೂ ಇರುವನು, ಎಲ್ಲಾ ಕಡೆಯನ್ನು ತುಂಬಿಕೊಂಡವನು. ಹಾಗಾಗಿ ಅವನು ಒಡೆಯನೂ ಹೌದು, ಎಲ್ಲವನ್ನೂ ತುಂಬಿಕೊಂಡವನು ಹೌದಾನೆ ಅಂತ. ಇನ್ನು ಒಳ್ಳೆ ಕರ್ಮವನ್ನು ಸ್ವತಃ ಅವನು ಮಾಡುವ ಸೃಷ್ಟಿಕರ್ತ ಅಂತಂದ್ರೆ, ಸತ್ಕರ್ತ ಅಂದ್ರೆ ಒಳ್ಳೊಳ್ಳೆಯದಾಗಿರ್ತಕ್ಕಂಥ ಕೆಲಸ ಮಾಡುವ ಆತನು ಅವನೇ. ಒಳ್ಳೆಯದನ್ನು ಮಾಡಬೇಕು ಅಂತ ಅಂದ್ಕೊಂಡವನು ಒಳ್ಳೆಯದು ಮಾಡಿಸೋನು ಅವನೇ. ಲೋಕದಲ್ಲಿ ಯಜ್ಞಯಾಗಾದಿ ಮಾಡುವವರು,
ಪೂಜಾ ಪುರಸ್ಕಾರಾದಿಗಳು ಮಾಡೋದು ಎಲ್ಲ ಒಳ್ಳೆಯ ಕೆಲಸ ಮಾಡೋದಕ್ಕೂ ಪರಮಾತ್ಮನ ಪ್ರೇರಣೆಯ ಕಾರಣ. ಆ ಭಗವಂತನ ಅನುಗ್ರಹದಿಂದಲೇ ಸತ್ಕರ್ಮ ನಡೆಯುತ್ತೆ. ಪಾಪಕರ್ಮ ಅನ್ನೋದು ಅವರ ರಾಗದ್ವೇಷದಿಂದ ನಡೆಯೋದು. ರಾಗದ್ವೇಷದಿಂದ ಅಧರ್ಮ ಅಜ್ಞಾನದಿಂದ ನಡೆಯೋದಾದ್ರಿಂದ ಅದಕ್ಕೂ ಯದ್ಯಪಿ ಶಕ್ತಿ ಕೊಡೋದ್ರಲ್ಲಿ ಪರಮಾತ್ಮ ವ್ಯತ್ಯಾಸ ಇಲ್ಲ. ಆದರೆ ಅವನು ನೇರ ಅವನಿಗೆ ಇದಿಲ್ಲ, ಅವನಿಗೆ ಇಷ್ಟ ಅನ್ನೋದಿಲ್ಲ. ಅದಕ್ಕೆ ಅವನ ಇಷ್ಟ ಕಳೆದ್ರೆ ಸತ್ಕರ್ಮದಲ್ಲಿ ಅವನಿಗೆ, ಯಾಕೆಂದ್ರೆ ಅವನ ಹತ್ತಿರಕ್ಕೆ ಹೋಗುವಂತಹ ಮಾರ್ಗವಾದ ಸತ್ಕರ್ಮ ಅದು ಅವನು ಇಷ್ಟಪಡ್ತಾನೆ. ಆರೋಪಿತ ಕರ್ತೃತ್ವ. ಈ ಮಾರ್ಗ ಸನ್ಮಾರ್ಗದಿಂದ ಬಂದವರಾದರೆ ಅವರು ನನ್ನನ್ನ ಮುಟ್ತಾರೆ ಅಂತ ಹೇಳಿ ಭಕ್ತಾಷ್ಟೇ ಅತೀವಮೇ ಪ್ರಿಯ ಅಂದ್ಬಿಟ್ಟ. ಆ ರೀತಿಯಾದ ಭಕ್ತರು ನನಗೆ ತುಂಬಾ ಪ್ರಿಯರಾದವರು ಅಂತ. ಯಾರು ಸತ್ಕರ್ಮ ಸದನುಷ್ಠಾನ ಸಚ್ಚಿಂತನೆ ಅನುಸಂಧಾನ ಮಾಡ್ತಾರೆ ಅವರು ಸತ್ಕರ್ಮಿಗಳು, ಸತ್ಕರ್ತರು. ಅವರು ಅವನನ್ನು ಮಾಡಿಸುವಾದನು ಪರಮಾತ್ಮನೇ. ಒಳ್ಳೆ ಕರ್ಮ ಮಾಡ್ತೀವಿ ನಾವು ಅಂದ್ಕೊಳ್ತೀವಲ್ಲಮ್ಮ, ಒಳ್ಳೆ ಕರ್ಮ ಮಾಡ್ತೀವಿ ಅನ್ನೋ ಪ್ರೇರಣೆ ಕೊಟ್ಟವನೇ ಅವನಾದ್ರಿಂದ ಸತ್ಕರ್ಮಕ್ಕೆ ಮೂಲ ಪುರುಷ ಅವನೇ. ಹಾಗಾಗಿ ಒಳ್ಳೆ ಕರ್ತ ಅಂದ್ರೆ ಮಾಡುವಾಚನ, ಸತ್ಕರ್ತ ಅಂದ್ರೆ ಒಳ್ಳೆಯ ಸಾಧುವಾಗಿ ಸತ್ಪುರುಷನಾಗಿ ಮಾಡುವಾಚನು ಅಂತ ಒಂದು. ಸತ್ರೂಪದ ಒಳ್ಳೆಯದಾಗಿರುವ ಕರ್ಮವನ್ನು ಮಾಡುವಾತನು ಅಂತ ಹೇಳ್ಬೋದು ಸತ್ಕರ್ತ. ಸತ್ಕೃತ ಸತ್ಕರಿಸಲ್ಪಟ್ಟಿದ್ದಾನೆ, ಗೌರವಿಸಲ್ಪಟ್ಟಿದ್ದಾನೆ. ಋಷಿಮುನಿಗಳಿಂದ ಗೌರವಿಸಲ್ಪಟ್ಟವನು ಅವನೇ. ನಿಜವಾಗಿ ಜಗತ್ತಿನಲ್ಲಿ ಎಲ್ಲರೂ ಕೂಡ ಕೊಂಡಾಡ್ತಾ ಇರೋದು ಆ ಪರಮಾತ್ಮನೇ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹರ್ಷತ್ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತಿ ಚ. ಸಿದ್ಧ ಸಂಘದವರೆಲ್ಲ ನಿರಂತರ ಪರಮಾತ್ಮ ನಮಸ್ಕಾರ ಮಾಡ್ತಾರಂತೆ, ಸ್ತೋತ್ರ ಮಾಡ್ತಾರಂತೆ. ಹಾಗಾಗಿ ಋಷಿಮುನಿಗಳಿಂದಲೂ ದೇವತೆಗಳಿಂದಲೂ ಮತ್ತು ಸತ್ಪುರುಷರಿಂದಲೂ ಸೇವಿಸಲ್ಪಟ್ಟವರಾಗಿದ್ದಾನೆ. ಸದ್ಭಿ ಕೃತಃ ಸತ್ಕೃತಃ ಹಾಗೆ. ಅಂದ್ರೆ ಸತ್ಕಾರ ಅಂತ ಲೋಕದಲ್ಲಿ ಹೇಳ್ತೀವಿ, ಸತ್ಕಾರ ಮಾಡಿದ್ರು, ಒಳ್ಳೆ ಗೌರವ ಕೊಟ್ಟರು, ಒಳ್ಳೆ ಮರ್ಯಾದೆ ಮಾಡಿದ್ರು ಅಂತ. ನಿಜವಾಗಿ ಸತ್ಕರಿಸಲ್ಪಟ್ಟವನು ಪರಮಾತ್ಮ ಆದ್ದರಿಂದ ಸತ್ಕೃತಃ ಅಂತ. ಅವನಿಗೆ ಪರಮಾತ್ಮ ಸತ್ಕರಿಸಲ್ಪಟ್ಟವನು ಅಂತ. ಸ್ವಯಂ ಸಾಧು, ಅತ್ಯಂತ ಸಾಧು ಸ್ವಭಾವದ ಅಂದ್ರೆ ಅದೇನು ಒಳ್ಳೆ ಇದರ ಸ್ವಭಾವದವನು. ಯಾವುದು, ಯಾವ ಹಿಂಸೆಯನ್ನು ಮಾಡದೆ ಪರೋಪಕಾರ ಮಾಡೋ ಸ್ವಭಾವದವನು ಸಾಧು ಅನ್ನೋದಕ್ಕೆ. ಲೋಕದಲ್ಲಿ ತುಂಬಾ ಸಾಧು ಸ್ವಭಾವ ಅಂದ್ರೆ ಜೋರಿಲ್ಲ, ಉಗ್ರನಲ್ಲ, ಕ್ರೂರಿ ಅಲ್ಲ ಅಂತಲ್ಲ. ಅವನು ಸ್ವಭಾವ ಅಂತೀವಲ್ಲ ಅದಲ್ವಾ, ರುಜು ಸ್ವಭಾವ. ರುಜು ಸ್ವಭಾವ ಅನ್ನೋದು ಸಾಧು ಅಂತ ಹಾಗಲ್ಲ. ಇವಾಗ ಆ ಮನುಷ್ಯ ತುಂಬಾ ಸಾಧು ಅಂತಂತಾರಲ್ಲ, ಯಾರ ತಂಟೆಗೂ ಬರಲ್ಲ. ಹಸುವನ್ ಹಾಗಿರೋನು, ಹೊಸು ಕೌ ತರ ಇರೋನು. ಹಸು ಹಾಯತರಿ ಒದಿಯುತ್ತೆ. ಸಾಧು ಸ್ವಭಾವ ಅಂದ್ರೆ ಯಾರಿಗೂ ಪ್ರತೀಕಾರ ಇದು ತೊಂದರೆ ಮಾಡ, ಒಳ್ಳೆಯ ಗುಣ, ಒಳ್ಳೆಯ ಸ್ವಭಾವದವನು ಅಂತ ಸಾಧು, ಸತ್ಕೃತ ಸಾಧು. ಇನ್ನು ಜಹ್ನು ನಾರಾಯಣ. ಜಹ್ನು ಅಂದೇನು ಗೊತ್ತಾ? ಅಪನಯನೇ ಧಾತು. ಹುಟ್ಟಿದಂಥ ಜಲ್ಲವನ್ನು ನಾಶ ಮಾಡುವಾತನು ಅಂತ ಅರ್ಥ. ಜಾತಾನಾಂ ಸರ್ವೇಶಾಂ ಅಪನಯನ ಜಹ್ನು. ಜಾ ಅಂದ್ರೆ ಹುಟ್ಟಿದವರು, ಹುಟ್ಟಿದಂಥದ್ದೆಲ್ಲವನ್ನು ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವಾತನಾದ್ದರಿಂದ ಜಹ್ನು. ಅದು ಈಗ ತಾನೇ ಸಾಧು ಅಂದ್ರೆ ಪ್ರಳಯ ಕಾಲ ಸಂಹಾರ ಮಾಡುವನು ಅಲ್ಲಪ್ಪ. ತತ್ವ ಸ್ವರೂಪದಿಂದ ಅವನು ಸಾಧುವೆ. ಆದರೆ ಆಗ ನಿಯಮ ತಕ್ಕಂತೆ, ಇದಕ್ಕೆ ನಿಯಮ ಏನಿದೆ ಆ ನಿಯಮದಂತೆ ಏನ್ ಮಾಡಬೇಕು ಅದು ಮಾಡುವನು ಅವನೇ. ಸಾಧುಗಳಿಗೆ ಸಾಧುತ್ವ ಬಂದಿದ್ದು ಪರಮಾತ್ಮ ಅನುಗ್ರಹದಿಂದಲೇ. ಸನ್ಯಾಸಿಗಳು ಸಾಧುಗಳಾಗಿ ಯಾರ ತಂಟೆಗೂ ಬರದೆ ಯಾರಿಗೂ ತೊಂದರೆ ಮಾಡದೆ ಇರ್ತಾರೆ ಅಂತಂದ್ರೆ ಅದು ಆ ಗುಣ ಬಂದಿದ್ದು ಭಗವಂತ ಅನುಗ್ರಹದಿಂದ ಬಂದಿರುತ್ತೆ. ಇವರಿಗೆ ಈ ಗುಣ ಬಂದಿದ್ದಾದ್ರೆ ಪರಮಾತ್ಮ ಎಷ್ಟು ಒಳ್ಳೆತನ ಇರಬೇಡ. ಇನ್ನು ನಾರಾಯಣೋ ನರಹ. ನರನಾರಾಯಣ ರೂಪ, ಕೃಷ್ಣಾರ್ಜುನ ರೂಪದವನು ಅವನೇ. ನಾರಾಯಣ ಅಂದ್ರೆ ವಿಷ್ಣು, ನರ ಅಂತಂದ್ರೆ ಅರ್ಜುನ. ನಾರಾಯಣನ್ ನಮಸ್ಕೃತ್ಯ ನರಂಚೈವ ನರೋತ್ತಮಂ. ಇದೆರಡು ಒಂದೇನಾ ಗುರುಗಳೇ? ನಾರಾಯಣ ಬೇರೆ, ನರಹ ಬೇರೆ. ನಾರಾಯಣನಾಗಿರ್ತಕ್ಕವನು ಅವನೇ, ನರರೂಪದಿಂದ ಇರುವವನು ಅವನೇ. ಮನುಷ್ಯ ರೂಪದಿಂದ ಇರುವವನು ಅವನೇ. ಅಥವಾ ನರ ಅಂದ್ರೆ ಅರ್ಜುನ,
ನಾರಾಯಣನು ಕೃಷ್ಣ ಅಂತ ಹಾಗೂ ಕೃಷ್ಣಾರ್ಜುನ ರೂಪದವನು ಅವನೇ ಆಗಿದೆ ಅಂತ ಮಾಡ್ಬೋದು. ನರಾಣಾಂ ಅಯನಂ ನಾರಾಯಣ ನರೈಹಿ ಅಯತೆ ಗಮ್ಯತೆ. ಎಲ್ಲ ಮುಮುಕ್ಷುಗಳ ಜನ ಸತ್ಕರ್ಮಿಗಳ ತುದಿಯ ಹೋಗಿ ಸೇರುವ ಜಾಗ ಅದು ನಾರಾಯಣ ಅಂತ. ಎಲ್ಲರೂ ಹೋಗಿ ಸೇರಬೇಕಾದ ಜಾಗವಾಗಿರ್ತಕ್ಕವನು ನಾರಾಯಣನು. ನರನು ಇಲ್ಲಿ ಆಪೋ ನಾರಾಹ ಇತಿ ಪ್ರೋಕ್ತ ಆಪೋವಿ ನರಸೂ ನವಹ ಅಂತ. ನಾರಾಹ ನಾರಾಹ ಅಂತ ನೀರಿಗೆ ಹೇಳ್ತಾರಂತೆ. ಆ ಉಪ್ಪುಗಳೇ ಮನುಷ್ಯನನ್ನ ಸೃಷ್ಟಿ ಮಾಡುತ್ತೆ ನರಸೂ ನವಹ. ಆದ್ರಿಂದ ಅವನು ಅಪ್ಪಿಗೂ ಆಧಾರನಾಗಿದ್ದಾನಾದ್ರಿಂದ ನಾರಾಯಣ ಅಯನಂ ನಾರಾಯಣ. ಅಪ್ಪಿಗೂ ನೀರಿಗೂ ಆಧಾರ, ನೀರಿಗೂ ಕಾರಣ, ನೀರಿಗೂ ಆಧಾರವಾಗಿದ್ದಾನೆ, ಅದು ನಾರಾಯಣ ಅಂತ ಹಾಗೂ ಮಾಡ್ಬೋದು. ಶೃಣ್ವನ್ ಅಭವ್ಯ ಮತಯೋ ಯತಯೋಸ್ತರಾದ ಉಚ್ಚೈಸ್ತರಾಮುಪದಿಶಾಮಿ ಅಹಂ ಮೂರ್ಧಬಾಹು ಅಂತ. ನರಸಿಂಹ ಪುರಾಣದಲ್ಲಿ ವೇದವ್ಯಾಸರು ಒಂದು ಶ್ಲೋಕವನ್ನು ಮಾಡಿದಾರಂತೆ. ನಾರಾಯಣಾಯ ನಮ ಇತಿ ಅಯಮೇವ ಸತ್ಯ. ನಾರಾಯಣ ಅನ್ನೋ ಮಾತಾ ಇದೆಯಲ್ಲ, ಅದೊಂದೇ ಸತ್ಯವಾದದ್ದು. ಅದು ಸಂಸಾರ ಘೋರ ವಿಷ ಸಂಹರಣಾಯ ಮಂತ್ರ. ಸಂಸಾರವೆಂಬ ಘೋರವಾದ ವಿಷವನ್ನ ಸಂಹಾರ ಮಾಡುವಂತಹ ಮಂತ್ರವಂತೆ ನಾರಾಯಣ ಮಂತ್ರ. ಅದು ಶೃಣ್ವನ್ ಅಭವ್ಯ ಮತಯ. ಯಾರು ಇದನ್ನು ಕೇಳುವವರಾಗಿರ್ತಾರೋ ಅವರಿಗೆ ಮುಂದೆ ಸಂಸಾರದಲ್ಲಿ ಮತ್ತೆ ಉಂಟಾಗಬಾರ್ದು ಅಂತ. ಭವ್ಯ ಮತಯ ಅಂದ್ರೆ ಮತ್ತೆ ಮುಂದೆ ಮಣ್ಣು ಹುಟ್ಟುವಂತ. ಅಭವ್ಯ ಮತೆ ಮುಂದೆ ಹುಟ್ಟಬೇಕಾಗಿಲ್ಲ ಅಂದ್ಕೊಂಡಂತಹ ಯತಿಗಳು ಅಸ್ತರಾಗ ತಮ್ಮ ಎಲ್ಲಾ ರಾಗಾದಿ ದೋಷವನ್ನು ಕಳ್ಚಿಕೊಂಡವರಾಗಿ ಉಚ್ಚೈಸ್ತರಾಂ ಜೋರಾಗಿ ಗಟ್ಟಿಯಾಗಿ ಆ ನಾರಾಯಣ ಸ್ಮರಣೆ ಮಾಡ್ತಾ ಇರ್ತಾರೋ ಅಂಥ ನಾರಾಯಣನ ನಾಮವನ್ನ ನಾನು ಊರ್ಧ್ವಬಾಹುವಾಗಿ ಕೈಯನ್ನು ಎತ್ತಿಕೊಂಡು ಆ ನಾರಾಯಣ ಮಂತ್ರವನ್ನ ನಿಮಗೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಒಂದು ನರಸಿಂಹ ಪುರಾಣದಲ್ಲಿ ವೇದವ್ಯಾಸರು ಹೇಳಿದ್ದಾರೆ ಅಂತ ಒಂದು ಕೋಟ್ ಮಾಡಿದ ಶ್ಲೋಕವನ್ನ. ಈಗ 27ನೇ ಶ್ಲೋಕ. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃಚ್ಛುಚಿ. ನರಹ ಬಿಟ್ಟೋಯ್ತಲ್ಲ ಗುರುಗಳೇ, ನಾರಾಯಣ ಆಯ್ತಲ್ಲ. ನರಹ ಹೇಳ್ದ ನರಹ ಅರ್ಜುನ ರೂಪದವನು ಅಂತ ಹೇಳ್ಬೋದು. ನರಹ ಅಂದ್ರೆ ಮನುಷ್ಯ ರೂಪದಿಂದ ಇರುವವನು ಅಂತ ಮಾಡ್ಬೋದು. ಎಲ್ಲಾ ಮನುಷ್ಯ ರೂಪದಿಂದ ಇರ್ತಕ್ಕವನು ನರಹ. ನರಹ ಅಂದ್ರೆ ಮನುಷ್ಯನು ಅಂತ ಅರ್ಥ. ಆ ರೂಪದಿಂದ ತೋರ್ತಾ ಇರುವವನು ಆ ಪರಮಾತ್ಮನೇ. ಸಮಸ್ತ ಮನುಷ್ಯ ರೂಪದಿಂದ ಅವನೇ ತೋರ್ತಾ ಇದ್ದಾನೆ. ನರನಾರಾಯಣ ರೂಪ ಅಂತ ಮಾಡ್ಬೋದು. ನಾರಾಯಣನೂ ಆಗಿದ್ದಾನೆ, ಮನುಷ್ಯನೂ ಆಗಿದ್ದಾನೆ ಅಂತ ಮಾಡ್ಬೋದು. ನಾರಾಯಣಶ್ಚಾಸು ನರಶ್ಚ. ನಾರಾಯಣನೂ ಆಗಿದ್ದಾನೆ, ನರನೂ ಆಗಿದ್ದಾನೆ ಅಂತ ಮಾಡ್ಬೋದು. ನರಾಕಾರ ಮನುಷ್ಯಾಕಾರವಾಗಿ ಕೃಷ್ಣಾವತಾರದಲ್ಲಿ ಮನುಷ್ಯಾಕಾರ ತೋರ್ಕೊಂಡಲ್ಲ. ರಾಮಾವತಾರದಲ್ಲಿ ಕೃಷ್ಣಾವತಾರ. ಯಾಕೋ ಏನಾಯ್ತು? ಹ್ಞೂ ಅದನ್ನ ಮುಟ್ಕೊಂಡೆ, ಅದನ್ನೇ ಮುಟ್ಬೇಕು ಹೋಗೋದು. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃಚ್ಛುಚಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. ಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃಚ್ಛುಚಿಃ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನಃ. ಸಂಖ್ಯೇಯಃ ಪ್ರಮೇಯಾತ್ಮ. ಇದಕ್ಕೆ ಅಪ್ರಮೇಯ. ಪ್ರಮೇಯಃ ಅಪ್ರಮೇಯ ಒಂದೇ. ಪ್ರಮೇಯಾತ್ಮ ಶಿಷ್ಟಃ ಶಿಷ್ಟಕೃಚ್ಛುಚಿಃ ಶಿಷ್ಟಕೃತ್ ಶುಚಿಃ ಸಿದ್ಧಾರ್ಥಃ ಸಿದ್ಧ ಸಂಕಲ್ಪಃ ಸಿದ್ಧಿದಃ ಸಿದ್ಧಿ ಸಾಧನಃ. ಅವನು ಎಷ್ಟು ರೂಪದಿಂದ ಇದ್ದಾನೆ ಅಂತ ಕೇಳಿದ್ರೆ ಅಸಂಖ್ಯೇಯ, ಲೆಕ್ಕ ಮಾಡೋಕ್ಕೆ ಆಗದಿರುವಂಥ ರೂಪದಿಂದ ಇದ್ದಾನೆ. ಅವನು ಎಲ್ಲ ಅಣು ರೇಣು ತಿಲಕಾಷ್ಠ ಎಲ್ಲ ರೂಪ ಅವನೇ ರೂಪವೇ. ಎಲ್ಲ ಗಿಡಮರ ಬಳ್ಳಿಗಳು ಅವನ ರೂಪವೇ. ಎಲ್ಲ ಚರಾಚರ ಜಗತ್ತು ಅವನ ರೂಪವೇ. ಇದನ್ನು ಸಂಖ್ಯೆ ಮಾಡಿ ಎಣಿಸಿ ಆಕಾಶದಲ್ಲಿ ನಕ್ಷತ್ರವನ್ನು ಎಣಿಸೋಕ್ಕಾಗಲ್ಲ. ಭೂಮಿಯಲ್ಲಿ ಧೂಳನ್ನು ಎಣಿಸೋಕ್ಕಾಗತ್ತೋ, ಮರದಲ್ಲಿ ಎಲೆ ಎಣಿಸೋಕ್ಕಾಗತ್ತೋ,
ಅಥವಾ ಇನ್ಯಾವುದಿಲ್ಲ ಏನು ದೂರ ಗರಿಕೆ ಎಷ್ಟಿದೆ ಅನ್ಸಕ್ಕಾಗತ್ತೋ ಎಲ್ಲಾ ರೂಪದಿಂದ ಇರುವನಾದ್ರಿಂದ ಅವನು ಅಸಂಖ್ಯೇಯನು, ಸಂಖ್ಯಾ ಮಾಡೋಕ್ಕೆ ಗಣನೆ ಮಾಡೋಕ್ಕೆ ಆಗದೇ ಇರೋವನು, ಅಷ್ಟು ಲಕ್ಕದಷ್ಟು ರೂಪದಿಂದ ತೋರ್ಕೊಳ್ತಾ ಇರುವವನು ಅಂತ ಒಂದು. ಹಾಗಿದ್ರೂ ಅಪ್ರಮೇಯ ಆತ್ಮ, ಕಲ್ಪಿತ ರೂಪದಿಂದ ಅನೇಕವಾಗಿ ತೋರಿದ್ರು ಪರಮಾರ್ಥ ರೂಪದಿಂದ ಅವನು ವ್ಯಕ್ತವಾಗದೇ ಇರೋ ಸ್ವರೂಪದವನು, ಪ್ರಮಾಣಗಳಿಗೆ ಗೋಚರವಾಗದೇ ಇರೋ ಸ್ವರೂಪದವನು. ತೋರಿಕೊಂಡ ರೂಪದಿಂದ ಇನ್ಯೂಮರಬಲ್, ಲೆಕ್ಕ ಮಾಡಕ್ಕಾಗಲ್ಲ. ಇದು ತತ್ವ ದೃಷ್ಟಿಯಿಂದ, ಸ್ವರೂಪ ದೃಷ್ಟಿಯಿಂದ ಯಾವ ಪ್ರಮಾಣಕ್ಕೂ ಗೋಚರನಲ್ಲ. ಪ್ರತ್ಯಕ್ಷಕ್ಕಾಗಲಿ ಅನುಮಾನಕ್ಕಾಗಲಿ ಶ್ರುತಿಯೂ ಕೂಡ ನೇತಿ ನೇತಿ ಅಂತ ಹೇಳಿ ನಿಷೇಧ ಮಾಡುತ್ತೆ ಹೊರತು ಇದು ಅಂತ ಹೇಳಿ ಶ್ರುತಿ ವಿಷಯೀಕರಿಸಿ ತಿಳಿಸೋದಿಲ್ಲ. ಹಂಗೆ ಅಪ್ರಮೇಯ ಆತ್ಮ, ಅಪ್ರಮೇಯನಾದ ಅಸಂಖ್ಯೇಯ ಅನ್ನೋದಕ್ಕೆ ಅಪರಿಚ್ಛಿನ್ನನಾದ್ರಿಂದ ಅವನಿಗೆ ಸಂಖ್ಯೆ ಅನ್ನೋದನ್ನ ಹಾಕಕ್ಕಾಗಲ್ಲ ಅಂತ ಅರ್ಥ ಮಾಡಬಾರ್ದ? ಸಂಖ್ಯೆ ಇಲ್ಲದವನು ಅಂತ. ಪರಿಚ್ಛಿನ್ನ ಆದ್ರೆ ಸಂಖ್ಯೆ ಬರುತ್ತೆ, ಅಪರಿಚ್ಛಿನ್ನ ಆದ್ರಿಂದ ಸಂಖ್ಯೆ ಹಾಕಕ್ಕೆ ಆಗಲ್ಲ ಅವನಿಗೆ ಅಂತ ಹಾಗರ್ಥ ಆಗ್ಬಾರ್ದ? ಸಂಖ್ಯೆ ಇಲ್ಲದವನು ಮಾಡ್ಬೇಕು ಅವಾಗ. ಹಾ, ಸಂಖ್ಯಾತು ಯೋಗ್ಯ ಸಂಖ್ಯೇಯ ನ ಸಂಖ್ಯೇಯ ಅಸಂಖ್ಯೆ, ಸಂಖ್ಯೆ ಇಲ್ಲದವನು ಅಂತ. ಸಂಖ್ಯೆ ಇಲ್ಲದವನು ಎರಡು ಸಮ ಮಾಡ್ಬೋದು. ಇಲ್ಲಿ ಸಂಖ್ಯಾಯಂತೆ ಸಂಖ್ಯಾ ಸಂಖ್ಯಾತು ಯೋಗ್ಯ ಸಂಖ್ಯೆಯ ಇಷ್ಟು ಉಂಟ. ಅದಕ್ಕೆ ಸಂಖ್ಯೆ ಇಲ್ಲದು ಅಂದ್ರೆ ಅಗಣಿತ ಅಂತ ಅರ್ಥ ಮಾಡ್ಬೋದು, ಅಥವಾ ಏಕಮೇವ ದ್ವಿತೀಯ ಅಂತ ಅರ್ಥ ಮಾಡ್ಬೋದು. ಸಂಖ್ಯೆಯೇ ಇಲ್ಲ, ಅವನಿಗೆ ನಂಬರ್ ಇಲ್ಲ ಅಂತ. ಎಲ್ಲಕ್ಕೂ ಸಂಖ್ಯೆ ಇದೆ, ಇದು ಪೆನ್ ಒಂದು, ಪುಸ್ತಕ ಒಂದು, ಇದು ಒಂದು ಅಂತ. ಅವನಿಗೆ ಸಂಖ್ಯೆಯೇ ಇಲ್ಲ, ಸಂಖ್ಯಾರಹಿತನು ಅಂತ ಅರ್ಥ ಮಾಡ್ಬೋದು. ಎಷ್ಟಿದೆ ಅಂತ ಕೇಳಿದ್ರೆ ಅಸಂಖ್ಯಾತ ಜನರು ಅಸಂಖ್ಯೇಯ ಅಂತ ಹಾಗೂ ಹೇಳ್ಬೋದು. ತೋರಿಕೊಂಡ ಎಲ್ಲಾ ರೂಪವೂ ಅವನದೇ ಆದ್ದರಿಂದ ಅವನನ್ನ ಎಣಿಸಿ ಮುಗಿಸೋಕ್ಕಾಗಲ್ಲ. ಅಲ್ಲಿ ವಿಮಮೇ ರಜಾಗುಂಸಿ ಶುರು ಹಾ ವಿಷ್ಣೋನ್ನುಕಂ ವೀರ್ಯಾಣಿ ಪ್ರವೋಚ. ವಿಷ್ಟ ನು ಕಮ್ ಅಂತ, ನು ಅನ್ನೋದು ಅವಧಾನಿಗೆ. ಆ ವಿಷ್ಣುವಿನ ಸಾಮರ್ಥ್ಯವನ್ನ ನಿನಗೆ ಹೇಳ್ತೀನಿ ಕೇಳು. ಪ್ರವೋಚ ಯಃ ಪಾರ್ಥಿವಾನಿ ವಿಮಮೇ ರಜಾಗುಂಸಿ. ಯಾವ ವಿಷ್ಣುವೋ ಪಾರ್ಥಿವಾನಿ ರಜಾಗುಂಸಿ ವಿಮಮೆ, ಭೂಮಿಯಲ್ಲಿ ಎಷ್ಟು ಧೂಳಿನ ಕಣ ಇದೆ ಅಂತ ಗೊತ್ತಂತೆ ಅವನಿಗೆ. ಪಾರ್ಥಿವಾನಿ ವಿಮಮೆ ಅಲ್ದಿರ್ತಾನೆ. ರಜಾಂಸಿ ಅಂದ್ರೆ ಕಣಗಳನ್ನ. ಭೂಮಿಯಲ್ಲಿ ಎಷ್ಟು ಕಣ ಇದೆ, ಒಂದು ಬುಟ್ಟಿಲಿ ಎಷ್ಟಿದೆ ಅಂತ. ಒಂದು ಬುಟ್ಟಿ ಮಣ್ಣು ಕೊಟ್ರೆ ಇದು ಎಷ್ಟು ಕಣ ಇದೆ ಅದು ಎಣಿಸಕ್ಕಾಗಲ್ಲ ನಮ್ಗೆ. ಒಂದು ಹೆಂಟೆ ಕೊಟ್ರೆ ಸಾಕು, ಇಷ್ಟೊಂದು ಹೆಂಟೆ ಕೊಟ್ರೆ ಎಣಿಸಕ್ಕಾಗಲ್ಲ. ಇದು ಇಡೀ ಅಖಂಡ ಭೂಮಿಯ ಎಲ್ಲಾ ಕಣವನ್ನು ಅವನು ಆಳ್ತಿದ್ದಾನಂತೆ. ಇಷ್ಟೇ ಇದೆ ಅಂತ ಅವನಿಗೆ ಗೊತ್ತಂತೆ. ಯೋ ಅಸ್ಕಭಾಯದು, ಯಾವಾದನು ಆ ಭೂಮಿಯನ್ನ ಕಬ್ಬಣದಿಂದ ಹಿಡ್ಕೊಂಡ್ಬಿಟ್ಟಿದಾನೋ. ಯೋ ಅಸ್ಕಭಾಯದ್ ಉತ್ತರ, ಅದಕ್ಕೆ ಮೀರಿದವನಾಗಿ ತನ್ನದಾಗಿರ್ತಕ್ಕಂಥ ಸ್ಥಾನದಲ್ಲಿ ಇದ್ಕೊಂಡವನಾಗಿದ್ದಾನೆ ಅಂತ ಕೊಂಡಾಡ್ತಾ ಇದೆ ಮಂತ್ರ. ಚಕ್ರಮ ಎಲ್ಲಾ ಕಡೆ ತುಂಬಿಕೊಂಡವನು, ವ್ಯಾಪಿಸ್ಕೊಂಡವನಾಗಿದ್ದಾನೆ ಅಂತ. ಹಾಗೆ ಇಲ್ಲಿ ನೀವು ಹೇಳ್ದಂಗೆ ಸಂಖ್ಯೆಯೇ ಇಲ್ಲದವನು, ಸಂಖ್ಯಾರಹಿತನು, ಅಸಂಖ್ಯಾತ ರೂಪದವನು, ಅಸಂಖ್ಯ ಅನಿಸಕ್ಕಾಗದವನು. ಅಪ್ರಮೇಯಾತ್ಮ ಅಂದ್ರೆ ಪ್ರಮಾಣಗಳಿಗೆ ವಿಷಯನಾಗದ, ಗೋಚರನಾಗದ, ತಿಳಿದು ಬರದೇ ಇರತಕ್ಕಂಥ ಸ್ವರೂಪದವನು ಅಂತ. ವಿಶಿಷ್ಟನು ಅಂದ್ರೆ ಅಸಾಧಾರಣ ಅಂತ, ಯುನಿಕ್ನೆಸ್, ಎಕ್ಸ್ಟ್ರಾರ್ಡಿನರಿ, ಸ್ಪೆಷಲ್, ವಿಶಿಷ್ಟ. ಪ್ರಪಂಚದ ಎಲ್ಲಕ್ಕಿಂತಲೂ ತನ್ನದೇ ಆದ ಒಂದು ಅಸಾಧಾರಣ, ಯಾವ ಜಗತ್ತು ಯಾವುದಕ್ಕೂ ಇಲ್ಲ. ಆ ಸದ್ರೂಪ, ಚಿದ್ರೂಪ, ಆನಂದ ರೂಪ ಇದೆಯಲ್ಲ, ಅದು ಅದಕ್ಕೆ ಮಾತ್ರ ಮೀಸಲಾಗಿರ್ತಕ್ಕಂಥ. ಅದು ವಿಶಿಷ್ಟನು ಅಂದ್ರೆ ಅಸಾಧಾರಣವಾಗಿರ್ತಕ್ಕಂತಹ ವಿಶೇಷತೆಯಿಂದ ಹೊಂದಿರತಕ್ಕವನು ಅಂತ, ಹೆಚ್ಚುಗಾರಿಕೆಯನ್ನು ಕೂಡಿಕೊಂಡವನು ಅಂತ. ಅವನು ಶಿಷ್ಟಕೃತ. ಶಿಷ್ಟ ಅಂದ್ರೆ ಎರಡು ಅರ್ಥ ಮಾಡ್ತಾರೆ. ಶಿಷ್ಟ ಅಂದ್ರೆ ಅನುಶಾಸನೆ, ಅನುಶಿಷ್ಟ ಅಂದ್ರೆ ಉಪದೇಶವನ್ನು ಮಾಡುವಾತನು ಅಂತ ಅರ್ಥ ಮಾಡ್ತಾರೆ. ಶಿಷ್ಟನನ್ನು ಉಂಟು ಮಾಡುವಾತನು. ಜಗತ್ತಿಗೆ ಶಿಷ್ಟನಿಲ್ಲದೆ ಹೋದ್ರೆ ಜಗತ್ತಿನ ವ್ಯವಸ್ಥೆ ಹಾಳಾಗುತ್ತಲ್ಲ, ಅಲ್ಲೆಲ್ಲ ಶಿಷ್ಟರು ನಡೀತಾವಂತೆ. ಜನರಿಗೆ ಧರ್ಮ ಬೋಧನೆ ಮಾಡುವುದಕ್ಕಾಗಿ, ಸತ್ಯವನ್ನು, ನೀತಿಯನ್ನು, ಧರ್ಮವನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಪ್ರಪಂಚಕ್ಕೆ ಶಿಷ್ಟರನ್ನು ಉಂಟು ಮಾಡುವಾತನು ಅಂತ. ಅಂದ್ರೆ ಯದ್ಯಪಿ ಕೆಲವೊಂದು ಶಿಷ್ಟರನ್ನು ಮಾಡ್ತಾನೆ ಅಂತ ಅವನ ಕಡೆಯಿಂದ ಇದಿಲ್ಲದೆ ಹೋದ್ರು, ಕರ್ತೃತ್ವ ಇಲ್ಲದೆ ಹೋದ್ರು ಕೂಡ ಯಾರ್ಯಾರು ಶಿಷ್ಟರಾಗಬೇಕು ಅಂತ ಹೇಳಿ ಅದಕ್ಕಾಗಿ ತಪಸ್ಸನ್ನು, ವ್ರತವನ್ನು, ನಿಯಮವನ್ನು, ಅನುಷ್ಠಾನವನ್ನು ಮಾಡ್ತಾರೋ
ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ಅವರನ್ನು ಲೋಕೋತ್ತರ ವ್ಯಕ್ತಿಗಳನ್ನಾಗಿ ಮಾಡಿ ಅವರಿಂದ ಜಗತ್ತಿಗೆ ಕಲ್ಯಾಣವಾಗುವ ಹಾಗೆ ಮಾಡ್ತಾನೆ. ವಿವೇಕಾನಂದರು, ಪರಮಹಂಸರು, ರಮಣ ಮಹರ್ಷಿಗಳು, ಸ್ವಾಮಿಗಳು ಇಂಥವರನ್ನೆಲ್ಲ ಭಗವಂತ ಕೊಟ್ಟು ಲೋಕಕ್ಕೆ ಕಲ್ಯಾಣ ಆಗುವ ಹಾಗೆ ನಡೆಸ್ತಾನೆ. ಶಿವಾಭಿವರ್ಧನ ಸಾಕ್ಷಾತ್ ಪರಮೇಶ್ವರನ ಅವತಾರ ಅಂತ ಹೇಳ್ತಿದ್ದು. ನಮ್ಮ ಸ್ವಾಮಿಗಳು ಅಂತೂ ಆ ನರಸಿಂಹ ಭಾರತಿ ಸ್ವಾಮಿ, ಶಿವಾಭಿವರ್ಧನ ನರಸಿಂಹ ಸ್ವಾಮಿ ಇದಲ್ಲ, ತಪಶ್ಚಕ್ರವರ್ತಿ ಅವರು ಅಂತ, ತಪಸ್ಸಿನ ತಪೋಮೂರ್ತಿಗಳಂತೆ. ಅಂತ ಮಹಾತ್ಮರನ್ನ ಆಗಾಗ್ಗೆ ಈ ಸೃಷ್ಟಿಯಲ್ಲಿ ಕೊಡ್ತಾ ಇರ್ತಾನೆ ಪರಮಾತ್ಮ. ಯಾಕಂದ್ರೆ ಈ ಜಗತ್ತಿನ ಇನ್ಬ್ಯಾಲೆನ್ಸ್ ತಪ್ಪಿಸ್ಬೇಕಲ್ಲ. ಯಾವಾಗ ಇನ್ಬ್ಯಾಲೆನ್ಸ್ ಆಗುತ್ತೋ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರವಾಗಿ 2-3 ತರಹ ಎಲ್ಲ ಜನರೆಲ್ಲ ದುಷ್ಟರಾದ್ರೆ ಕರೋನಾ ಅದು ಇದು ಕೊಟ್ಟು ಸಂಹಾರ ಮಾಡ್ತಾನೆ. ಇಲ್ಲ ಜನರಿಗೆ ಸರಿಯಾದಂತಹ ಇದು ಬರ್ತಾ ಇಲ್ಲ ಅಂದ್ರೆ ಮಹಾತ್ಮರನ್ನು ಕೊಟ್ಟು ಉಪದೇಶ ಮಾಡಿಸ್ತಾನೆ. ಕಾಪಾಡೋದಕ್ಕೆ ಯಾವ್ಯಾವ ಉಪಾಯ ಇದೆ ಅನ್ನೋದು ಅವನಿಗೆ ಗೊತ್ತು, ನಾವು ಅವನಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಎಲ್ಲ ಹಾಗಾಗಿ ಎಲ್ಲೆಲ್ಲಿ ಯಾರ್ಯಾರನ್ನು ಹೇಗೆ ನಡೆಸಬೇಕು ಅನ್ನೋದನ್ನ ಅವನು ಮಾಡುವನಾಗಿದ್ದಾನೆ. ಅವನು ಶಿಷ್ಟಕೃತ. ಶಿಷ್ಟ ಅಂದ್ರೆ ಶಿಷ್ಟರನ್ನು ಉಪದೇಶವನ್ನು ಮಾಡುವ ಒಂದು, ಶಿಷ್ಟರನ್ನು ಉಂಟು ಮಾಡುವ ಅದನ್ನು ಇನ್ನೊಂದು ಅರ್ಥ. ಶಿಷ್ಟರು ಅಂದ್ರೆ ಮಹಾತ್ಮರು ಅಂತ. ವ್ಯಾಸಾದಿಗಳನ್ನ ಶಂಕರಾಚಾರ್ಯರು ಶಿಷ್ಟರು ಅಂತ ಹೇಳ್ತಾರೆ. ಶಿಷ್ಟ ಪರಿಗ್ರಹಾಚ ಅನ್ಸುತ್ತದೆ. ಶಿಷ್ಟರು ಅಂದ್ರೆ ಮಹಾತ್ಮರು, ದೊಡ್ಡವರು ಅಂತ. ಎಲ್ಲೋಯ್ತು ಶಿಷ್ಟಕೃತ? ಎಲ್ಲೋಯ್ತು? ದಾಟೋಗ್ಬಿಡ್ತಾ ಇಲ್ಲಿ. ಶುಚಿ ಸ್ವಯಂ ಯಾವ ಅನಾತ್ಮ ಸಂಬಂಧವೂ ಇಲ್ಲದವನು. ಅನಾತ್ಮ ಸಂಬಂಧವೇ ಅಶುಚಿ. ಅದಿಲ್ಲದವನಾದ್ರಿಂದ ಅವನು ಅತ್ಯಂತ ಶುಚಿ. ಆಕಾಶವೂ ಅಶುಚಿ. ಯಾಕೆ ಅಂದ್ರೆ ಶಬ್ದ ಅನ್ನೋ ಗುಣ ಇದೆಯಲ್ಲ, ಯಾವುದೆಲ್ಲ ಗುಣಗುಣಿ ಭಾವ ಬರುತ್ತೋ ಅದು ಅಷ್ಟರ ಮಟ್ಟಿಗೆ ದೋಷಯುಕ್ತವೆ. ಪರಮಾತ್ಮನಲ್ಲಿ ಯಾವ ಗುಣ ಸಂಪರ್ಕವೂ ಸಂಬಂಧವೂ ಇಲ್ಲ. ಗುಣಾತೀತನವನು, ತ್ರಿಗುಣಾತೀತನು, ಪ್ರಪಂಚಾತೀತನು, ಎಲ್ಲಕ್ಕೂ ಸಾಕ್ಷಿಯಾಗಿರುವನಾದ್ದರಿಂದ ಅವನು ಅತ್ಯಂತ ಶುಚಿ ಸ್ವರೂಪನು. ಪರಮಾತ್ಮ ಅತ್ಯಂತ ಶುಚಿ ಸ್ವರೂಪನಾದ್ದರಿಂದನೇ ಪರಮಾತ್ಮನ ಪಡೆಯಬೇಕು ಅಂತ ಅಂದ್ಕೊಂಡವರು ನಾವು ಶುಚಿಯಾಗಿರ್ಬೇಕು, ನಾವು ಸದಾಚಾರವಂತರಾಗಿರ್ಬೇಕು. ನಾವು ಇದನ್ನು ದೇಹ ಶೌಚವನ್ನು, ಇಂದ್ರಿಯ ಶೌಚವನ್ನು, ಮನಃಶೌಚವನ್ನು ನಾವು ಕಾಪಾಡ್ಕೋಬೇಕು. ದೇಹ ಶೌಚವನ್ನ ಮೃಜ್ಜಲಾದಿಗಳಿಂದ ಚೆನ್ನಾಗಿ ತೊಳ್ಕೊಂಡು ಶುದ್ಧಿ ಮಾಡ್ಕೋಬೇಕು. ಇಂದ್ರಿಯ ಶೌಚವನ್ನ ಸ್ವಾಧ್ಯಾಯ, ತಪಸ್ಸು, ಪೂಜೆ ಇತ್ಯಾದಿಗಳಿಂದ ಇಂದ್ರಿಯ ಶುದ್ಧಿ ಮಾಡ್ಕೋಬೇಕು. ಮನಸ್ಸನ್ನ ಶಬದಮಾದಿ ಗುಣಗಳಿಂದ ಮನಸ್ಸಿನ ಕೊಳೆಯನ್ನೆಲ್ಲ ಪರಿಹಾರ ಮಾಡ್ಕೋಬೇಕು. ಆವಾಗ ಭಗವಂತ ಸಿಗ್ತಾನೆ. ಶುಚಿ ಸ್ವರೂಪನಾದ್ರಿಂದ ಶುಚಿವಂತನಾದವನಿಗೆ ಸುಗುಣನಾಗಿದ್ದಾನೆ ಅಂತ. ಇನ್ನು ಸಿದ್ಧಾರ್ಥ. ಸಿದ್ಧ ಅರ್ಥ ಅಂದ್ರೆ ಪ್ರಯೋಜನ. ಏನೇನು ಪ್ರಯೋಜನ ಆಗಬೇಕು ನಾವು ಅನ್ಕೊಂಡಿದೀವೋ ಎಲ್ಲಾ ಪ್ರಯೋಜನ ಆಗಲಿ ಅವ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಯಾವ ಪ್ರಯೋಜನ ಆಗ್ಬೇಕಾಗಿಲ್ಲ. ನಮಗೆ ಅವನಿಂದ ಪ್ರಯೋಜನ ಆಗ್ಬೇಕೇ ಹೊರತು ಅವನು ಎಲ್ಲಾ ಪ್ರಯೋಜನವನ್ನು ಈಡೇರಿಸಿಕೊಂಡವನು. ಹಾಗಾದ್ರಿಂದಲೇ ಯಾವ ಪ್ರಯೋಜನಕ್ಕಾಗಿ ಆದರೂ ಆ ಪರಮಾತ್ಮನ ಆರಾಧನೆ ಮಾಡಿದ್ರೆ ಆ ಪ್ರಯೋಜನ ಉಂಟಾಗುತ್ತೆ. ಯಾಕಂದ್ರೆ ಸಮಸ್ತ ಅರ್ಥ ಪ್ರಯೋಜನವನ್ನು ಸಿದ್ಧ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಐಶ್ವರ್ಯ ಕೇಳ್ತಿರೋ, ವಿದ್ಯೆ ಕೇಳ್ತಿರೋ, ಆರೋಗ್ಯ ಕೇಳ್ತಿರೋ, ಅಧಿಕಾರ ಕೇಳ್ತಿರೋ, ಸಮಸ್ತ ಪ್ರಪಂಚದ ಕಲ್ಯಾಣ ಗುಣಗಳ ಗನಿ ಪರಮಾತ್ಮ. ಕಲ್ಯಾಣ ಗುಣಗಳ ಗನಿಯಾಗಿ ಆ ಎಲ್ಲವೂ ಅವನಿಗೆ ಸ್ವರೂಪವಾಗಿರೋದ್ರಿಂದ ಯಾವ ಬಯಕೆಯಿಂದಲಾದರೂ ಸರಿ ಆ ಪರಮಾತ್ಮನ ಆರಾಧನೆ ಮಾಡಿದರೆ ಅವನಿಂದ ಆ ಫಲ ಉಂಟಾಗಿಯೇ ಆಗತ್ತೆ. ಅವನು ಸ್ವಯಂ ಸಿದ್ಧಾರ್ಥ. ಸಿದ್ಧಾದ ಸಿದ್ಧ ಅರ್ಥ ಏನ ಅಷ್ಟೇ ಅಲ್ಲ, ಸಿದ್ಧ ಸಂಕಲ್ಪ. ಅವನ ಸಂಕಲ್ಪವು ಆಗಲಿ ಸಿದ್ಧವಾಗಿರುವ ಸಾಧ್ಯ ಸಂಕಲ್ಪ ಅಲ್ಲ, ಸಾಧಿಸಬೇಕಾದ ಸಂಕಲ್ಪ ಅಲ್ಲ. ನಮ್ದೆಲ್ಲ ನಾವೇನೋ ಒಂದು ಸಂಕಲ್ಪ ಮಾಡಿ ಅದನ್ನು ಉಂಟು ಮಾಡ್ಕೋಬೇಕು. ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದೀವಿ. ಸರಿ, ನಿಮ್ ಇನ್ಕಮ್ ಏನೋ, ಏನ್ ಕೆಲಸ, ನಿಮ್ಮಿಬ್ರಿಗೂ ಕೆಲಸ ಇದ್ರೆ ನೀವಿಬ್ರು ಕೂಡ ಇಂಚಿಂಚ ಬ್ಯಾಂಕಲ್ಲಿ ಇಷ್ಟಿಷ್ಟು ಇಂಟ್ರೆಸ್ಟ್ಗೆ ನಿಮ್ಗೆ ಲೋನ್ ಕೊಡ್ತಾರೆ, ಬೇಕಾದ್ರೂ ಹೋಗ್ಬೋದು, ಅಲ್ಲಿ ಇನ್ನೂ ಕಮ್ಮಿ, ಇಲ್ಲಿ ಇನ್ನೂ ಕಮ್ಮಿ ಏನೋ ಹೇಳ್ತಿರ್ತಾರೆ. ಸಂಜೆ ಅಡ್ವೈಸ್ ಮಾಡೋರು, ಇಲ್ಲಿ ಹೋಗಿ ನಿಮ್ಗೆ ಅನುಕೂಲ ಆಗುತ್ತೆ, ಇಲ್ಲಿ ಹೋಗಿ ಕಮ್ಮಿ ಆಗುತ್ತೆ, ಅದ್ರಲ್ಲಿ ಆ ಲೋನ್, ಈ ತರಹ ಲೋನ್ ತಗೊಂಡ್ರೆ ಅನುಕೂಲ ಆಗುತ್ತೆ, ಏನೇನೋ ಮಾಡ್ಕೊಳ್ತಾರೆ. ಅಷ್ಟೆಲ್ಲ ರೆಕಾರ್ಡ್ಸ್ ಎಲ್ಲ ಹೊಂದಿ ಜಸ್ಟ್ ಫೈಲ್ ಮಾಡಿಕೊಟ್ಟು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಆಮೇಲೆ ಅದನ್ನ ಅಪ್ರೂವ್ ಆಗಿ ಬಂದು ಆಮೇಲೆ ಆಗ್ಬೇಕು. ಇದೆಲ್ಲ ಬಹಳ ಕಷ್ಟ. ನಮ್ ಸಾಧ್ಯ ಸಂಕಲ್ಪ. ಮನೆ ಕಟ್ಟಬೇಕು ಅಂತ 6 ತಿಂಗಳು ಮುಂಚೆ ಯೋಚನೆ ಮಾಡಿದ್ರೆ ಆಮೇಲೆ ಅದೆಲ್ಲ ರೆಡಿ ಆಗುತ್ತೆ.
ಪರಮಾತ್ಮನಿಗೆ ಇಂಥ ಅಖಂಡ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು. ಒಂದು ಸೆಕೆಂಡಿನ 100ನೇ ಭಾಗದ ಟೈಮಿಗೆ ಸೃಷ್ಟಿ ಮಾಡ್ಬಿಡ್ತಾನೆ. ಸೆಕೆಂಡು ಬೇಡ, ಸೆಕೆಂಡಿನ 100ನೇ ಭಾಗದ ಸಮಯದಲ್ಲಿ ಇಂಥ ಜಗತ್ತು ಒಟ್ಟಿಗೆ ಸಿದ್ಧ ಸಂಕಲ್ಪ ಅವನು. ಅಷ್ಟೇ ಅಲ್ಲ, ಸಿದ್ಧಿ ದಹ, ಯಾವ್ದಾದ್ರು ಏನೋ ಸಿದ್ಧಿಯನ್ನು ಪಡ್ಕೋಬೇಕು ಅಂದ್ರೆ ಸಿದ್ಧಿಯನ್ನು ಕೊಡುವವನು. ನನಗೆ ಅಣಿಮಾ ಸಿದ್ಧಿ ಆಗ್ಬೇಕು, ಮಹಿಮಾ ಸಿದ್ಧಿ ಆಗ್ಬೇಕು, ಗರಿಮಾ ಸಿದ್ಧಿ ಆಗ್ಬೇಕು, ಲಘಿಮಾ ಸಿದ್ಧಿ ಆಗ್ಬೇಕು, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ಏನ್ ಸಿದ್ಧಿ ಬೇಕೋ ಸಿದ್ಧಿ ಕೊಟ್ಬಿಡ್ತಾನೆ. ಆ ಅಣಿಮಾ ಮಹಿಮಾ ಅನುಗ್ರಹ ಮಾಡ್ಬಿಡ್ತಾನೆ. ಅವನ ಪರಮೇಶ್ವರನ ಆರಾಧನೆ ಮಾಡಿದ ಪಕ್ಷದಲ್ಲಿ ಆ ಭಾಗವತದಲ್ಲಿ ಒಂದು ಅಧ್ಯಾಯ ಇದೆ, ಅದು 12 ಅಧ್ಯಾಯ ಸ್ಕಂದದಲ್ಲಿ ಯಾವ್ಯಾವ ಸಿದ್ಧಿಗೆ ಪರಮಾತ್ಮನಿಗೆ ಹೇಗೆ ಆರಾಧನೆ ಮಾಡಿದ್ರೆ ಆ ಸಿದ್ಧಿ ಉಂಟಾಗುತ್ತೆ ಅಂತ. ಆಕಾಶ ಮಾರ್ಗ ಬೇಕು, ಅಥವಾ ಸೂಕ್ಷ್ಮ ಶರೀರ ಬೇಕು, ಅಥವಾ ಯಾರು ಬರಲ್ಲ ಅಂತ ಹೇಳಿ ರೂಮಲ್ಲಿ ಬಾಗಿಲು ಹಾಕೊಂಡು ಕೂತ್ಕೊಂಡಿದ್ರೆ ಆ ರೂಮ್ ಹಾಗೆ ಹೋಗಿ ಇಳಿಬಹುದು ವಾಯು ರೂಪದಿಂದ, ಅಂತ ಶಕ್ತಿ. ಅಥವಾ ಯಾವ್ಯಾವ ರಾಜ ಮಹಾರಾಜನ್ ಕಂಟ್ರೋಲ್ ಮಾಡಬೇಕು ಆ ಸಿದ್ಧಿ. ಎಲ್ಲವನ್ನೂ ಸಿದ್ಧಿ ಪಡ್ಕೊಳ್ಳೋಕ್ಕೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಪೂರ್ತಿ ಒಂದು ಪಟ್ಟಿ ಮಾಡ್ಬಿಟ್ಟಿದ್ದಾರೆ. ಬೇಕನಾ ಅಧ್ಯಾಯ ಓದ್ಬೇಕಾ? ಓದಿ. ನಮ್ಮ ಮಕ್ಕಳಿಗೆ ಹುಡುಗರಿಗೆ ಸಿದ್ಧಿ ಆಗ್ಬೇಕಂತೆ, ತತ್ವಜ್ಞಾನ ಬೇಡುವಂತೆ. ಇದೇನು ನಾನು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಎಂತ ಆಯ್ತಾ? ಅಷ್ಟೇ, ಜಗತ್ತು ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ, ಬ್ರಹ್ಮ ಒಂದೇ ಆಗ್ಬಿಡುತ್ತೆ. ಹಂಗಾಗ್ಬಾರ್ದು. ನಾವಿರ್ಬೇಕು, ಜಗತ್ತಿರ್ಬೇಕು, ಜನ ಇರಬೇಕು. ಮರಳು ಮಾಡಿ ನೋಡು ಹೆಂಗೆ ಹೆಂಗೆ ಕೊಹಿನೂರು ವಜ್ರ, ಇದು ರತ್ನಮಣಿ, ಇದು ನೀಲಮಣಿ, ಇದು ನೋಡು ಎಂತ ಇದು ವಿಭೂತಿ ಅಂತ ಹೇಳಿ ತೋರಿಸ್ಬೇಕು, ಪವಾಡ ತೋರಿಸ್ಬೇಕು, ಜನ ಮರಳು ಮಾಡಬೇಕು. ತಾವು ಭ್ರಾಂತರಾಗಿ ಜನರನ್ನು ಮರಳು ಮಾಡಿ ಸ್ವಯಂ ನಷ್ಟ ಪರಾನ್ನಾಶಯತಿ ಅಂತ. ಸಿದ್ಧಿಯನ್ನು ಕೊಡುವಾತನು, ಸಿದ್ಧಿಯನ್ನು ಅಪೇಕ್ಷೆ ಪಡುವಾತರಿಗೆ, ಆ ನಿರಂತರವಾಗಿ ಪರಮಾತ್ಮನ ಧ್ಯಾನ ಮಾಡುವಾತರಿಗೆ ಸಕಲ ಸಿದ್ಧಿಯೂ ಉಂಟಾಗತ್ತೆ. ಸಿದ್ಧಿ ಸಾಧನ, ನಮ್ಗೇನಾದ್ರೂ ಇಷ್ಟಾರ್ಥವು ಸಿದ್ಧಿನ ಇಷ್ಟಾರ್ಥ ಸಾಧನ, ಅದು ಉಂಟಾಗಿಲ್ಲ ಅಂತ ಆದರೆ ಅದನ್ನು ಮಾಡಿಸಿಕೊಡುವಾತನು ಅವನೇ ಆಗಿದ್ದಾನೆ. ನಮ್ಮ ತಂದೆಯವರು ಹೇಳೋರು, ಈ ವಿಷ್ಣು ಸಹಸ್ರನಾಮದಲ್ಲಿ ಅಲ್ಲಲ್ಲೇ ಒಂದು ವ್ಯಾಸರು ಒಂದು ಇದಿಟ್ಟಿರ್ತಾರೆ, ಇಷ್ಟಾರ್ಥ ಪ್ರಾಪ್ತಿಗೆ ಒಂದು ಶುಭ ಸೂಚನೆ ಇಟ್ಟಿರ್ತಾರೆ. ಹೇಗೆ ಅಂದ್ರೆ, ಯಾರಿಗೆ ಮಕ್ಕಳಾಗಿಲ್ಲ ಅಂತ ಯಾರು ಒದ್ದಾಡ್ತಿರ್ತಾರೆ ಅವರು ಮಕ್ಕಳನ್ನು ಪಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಅಧೃತ ಸ್ವಧೃತ ಸ್ವಾಶ್ಚ ಪ್ರಾಗ್ವಂಶೋ ವಂಶವರ್ಧನ ಅಂತ ಪರಮಾತ್ಮನಿಗೆ ವಂಶವರ್ಧನ ಅಂತ ಒಂದು ಹೆಸರು ವಿಶೇಷಣ ಇದೆ. ಆ ಲೈನನ್ನ ಪ್ರತಿ ಶ್ಲೋಕಕ್ಕೂ ಹಿಂದಕ್ಕೂ ಮುಂದಕ್ಕೂ ಸಂಪುಟೀಕರಣ ಮಾಡಿ ಪಾರಾಯಣ ಮಾಡಿದ್ರೆ, 10 ಪಾರಾಯಣ ಮಾಡಿದ್ರೆ ಮಕ್ಕಳಾಗ್ಬಿಡುತ್ತೆ ಅಂತ ಹೇಳೋದು. ಹಾಗೆಯೇ ಏನಾದ್ರೂ ಶ್ರೀಜ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀನಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯ, ಇದನ್ನ ಸಂಪುಟೀಕರಣ ಮಾಡಿ ಇದು ಮಾಡಿದ್ರೆ ಐಶ್ವರ್ಯ ಸುರಿದು ಬಿಡುತ್ತದೆ. ಶ್ರೀದಹ ಶ್ರೀಯಂ ದದಾತೀತಿ, ಐಶ್ವರ್ಯ ಕೊಡುವಾತನು ಅಂತ. ಪ್ರತಿ ಶ್ಲೋಕಕ್ಕೂ ಪರಮಾತ್ಮ ಸಂಪತ್ಕರನು, ಸಂಪತ್ತನ್ನುಂಟು ಮಾಡುವಾತನು, ಸಂಪತ್ ಸ್ವರೂಪದವನು, ಈ ಶ್ರೀನಿವಾಸ ಸಂಪತ್ತಿಗೆ ಉಗಮಸ ಭಾವನೆ ಮಾಡಿಕೊಂಡು ಪ್ರತಿ ಶ್ಲೋಕಕ್ಕೂ ಹೀಗೆ ಏನಾದರೂ ನಮಗೆ ನಮ್ಮ ಜೀವನದಲ್ಲಿ ಏನೋ ಈಡೇರಿಲ್ಲ, ಉಂಟಾಗಿಲ್ಲ, ಕಷ್ಟ ಆಗ್ತಾ ಇದೆ ಅಂದ್ರೆ ಈ ಸಿದ್ಧಿ ಸಾಧನ ಅನ್ನುವಂತಹ ವಿಶೇಷಣವನ್ನು ಇಟ್ಕೊಂಡು ಪರಮಾತ್ಮನ ಆರಾಧನೆ ಮಾಡಿದ್ರೆ ಅವನು ಆ ಸಿದ್ಧಿಯನ್ನು ಸಾಧನೆ ಮಾಡಿಕೊಟ್ಬಿಡ್ತಾನೆ. ಅವನಿಗೆ ಏನ್ ಮಹಾ ಕಷ್ಟ. ಇಲ್ಲಕ್ಕೆ ಇನ್ನೂ ಹೇಳೋದಾದ್ರೆ, ಪರಮಾತ್ಮನ ಹತ್ರ ನಿನ್ನ ಸ್ವರೂಪ ಪರಿಚಯ ಮಾಡಿಸ್ಕೊಡು, ನಿನ್ನನ್ನು ಕೊಡು ಅಂದ್ರೆ ಕಷ್ಟ ಅವನಿಗೆ. ಇನ್ನು ಲೌಕಿಕವಾಗಿ ಏನ್ ಕೇಳಿ ಬೇಗ ಕೊಟ್ಬಿಡ್ತಾನೆ, ಕೊಟ್ಬಿಟ್ಟು ತಾನು ತಪ್ಪಿಸ್ಕೊಳ್ತಾನೆ. ಸಜ್ಜ ನನ್ನನ್ನು ಕೇಳಿಲ್ವಲ್ಲ ಇದ್ದಾನೆ ತಗೋ. ಏನು ನಮ್ಮ ಹೇಗೆ ಲಾಲಿಪೆಪ್ಪಿ ಕೊಟ್ಬಿಟ್ಟು ಅಪ್ಪ ಅಮ್ಮ ಓಡ್ ಹೋಗ್ತಾರೆ ಮಕ್ಕಳಿಂದ ತಪ್ಪಿಸ್ಕೊಂಡು, ಈ ಚಿಪ್ತಾ ಇರು ಅಂತ ಹೇಳಿ, ಹಾಗೆ ಪರಮಾತ್ಮ ತಪ್ಪಿಸ್ಕೊಳಕ್ಕೆ ಮಕ್ಕಳು ಕೊಡ್ತಾನೆ, ದುಡ್ಡು ಕೊಡ್ತಾನೆ, ಇನ್ನೊಂದ್ ದಿನ ಕೊಟ್ಬಿಟ್ಟು ತಾನು ತಪ್ಪಿಸ್ಕೊಂಡ್ಬಿಡ್ತಾನೆ. ಯಾರು ನೀನೇ ಬೇಕು ಅಂತ ಕುತ್ಕೊಂಡ್ಬಿಡ್ತಾರೋ ಅವಾಗ ಕಷ್ಟ ಪಡ್ತೆ ಪರಮಾತ್ಮ. ನಂಗೆ ನಿಂದು ಬೇಡ, ನೀನೇ ಬೇಕು ಅಂತ ಅಂದ್ಬಿಟ್ರೆ ಅವ್ರು ತುಂಬಾ ಪರೀಕ್ಷೆ ಮಾಡ್ತಾನೆ, ಪರೀಕ್ಷೆ ಓಡ್ತಾನೆ, ಅದು ಮಾಡ್ತಾನೆ. ಆದ್ರೆ ಲೌಕಿಕವಾದಂತ ಪ್ರಯೋಜನ ಕೇಳಿದ್ರೆ ಜಾಸ್ತಿ ಪರೀಕ್ಷೆ ಮಾಡಲ್ಲ.
ಅವ್ನು ಹೇಳಿದ್ದ ಹೇಳಿ ಕೇಳಿದ ನನಗೆ ನೀವು ಹೇಳುದನ್ನ ಅನುವಾದ ಮಾಡಿರ್ತೇನೆ. ಆಹಾ ಹೀಗೆಲ್ಲ ಮಾಡೋದು ಮಾಡಿದಾರ. ಎಂತ ತಗೊಳ್ಬೇಕಾಯ್ತು ತಗೊಂಡಿಲ್ಲ. ಸಿದ್ಧಿ ಸಾಧನ, ನಮ್ಗೆ ಏನೇನು ಸಿದ್ಧವಾಗಬೇಕೋ ಅದನ್ನು ಸಾಧಿಸಿಕೊಡುವ ಆತನ ಇದ್ದಾನೆ. ಎಷ್ಟಿದು 9 ಆಯ್ತಲ್ವಾ? ಇದು 8. ವೃಷಾಹಿ ವೃಷಭೋ ವಿಷ್ಣು ಶಾಹಿ ವೃಷಭೋ ವಿಷ್ಣು ವೃಷಪರ್ವ ವೃಷೋದರ ವೃಷಪರ್ವ ವೃಷೋದರ ಅರ್ಧನೋ ಅರ್ಧಮಾನಶ್ಚ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರುತಿಸಾಗರ ವಿಕ್ತಶ್ರುತಿಸಾಗರ ವೃಷಾಹಿ ವೃಷಭೋ ವಿಷ್ಣುರ್ವೃಷಪರ್ವ ವೃಷೋದರ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರುತಿಸಾಗರ. ಅದು ಸಂಜೆ ಯಾರೋ ನೇರಳೆ ಅಂತ ಕೊಟ್ರು, ಬಹಳ ಚೆನ್ನಾಗೂ ಇತ್ತು. ಆ ಚಪಲಾನಂದ ಸ್ವಾಮಿಗಳು ತಿನ್ಬಿಟ್ರು. ತಿನ್ಬಿಟ್ಟು ಗಂಟೆ ಹಿಡ್ಕೊಂಡ್ಬಿಟ್ಟು ಇಲ್ಲ ಇಲ್ಲ ಅಷ್ಟಲ್ಲ, ಒಂದು 10, 12 ಹಂದಿ 10 ಆಗಿದಾವ, ಒಂದೇ 10. ವೃಷಪರ್ವ ವೃಷೋಧರ ವರ್ಧನ ವರ್ಧಮಾನ ಚಾ ಅನ್ಬೇಕು, ಚಾ ಬಿಡಬಾರ್ದು. ವಿವಿಕ್ತ ಶ್ರುತಿಸಾಗರ. ಶ್ರುತಿಸಾಗರ. ವೃಷಾಹಿ ವೃಷಾಹಿ ವೃಷ ಅಂತಂದ್ರೆ ಧರ್ಮ ಪುಣ್ಯ ಅಂತ. ಧರ್ಮ ಪುಣ್ಯವನ್ನ ಅವನು ಹಿನೋತಿ ಉಂಟು ಮಾಡ್ತಾನೆ, ಬೆಳೆಸ್ತಾನೆ ಅನ್ನೋದು ವೃಷಾಹಿ. ಯಾರು ಧರ್ಮವನ್ನು ಪುಣ್ಯವನ್ನು ಬೆಳೆಸಿದಾರೋ ಅವನಿಗೆ ಅದನ್ನು ಕಳಿಸ್ಕೊಡ್ತಾನಂತೆ. ಹಿನೋತಿಯನ್ನು ಪ್ರಹಿಣೋತಿ ಕಳಿಸ್ಕೊಡ್ತಾನೆ, ಉಂಟು ಮಾಡ್ತಾನೆ ಅಂತ. ಧರ್ಮ ಪುಣ್ಯವನ್ನ ಬೆಳೆಸುವಂತಹ ಜನರಿಗೆ ಅವನು ವೃಷಾಹಿ, ಅದನ್ನು ಉಂಟು ಧರ್ಮವನ್ನು ಪುಣ್ಯವನ್ನು ಹೆಚ್ಚು ಮಾಡುವಾತನು, ಉಂಟು ಮಾಡುವಾತನು ಅಂತ. ಇವ್ರು ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಆಹಾರ ಮಾಡಿಬಿಟ್ಟು ಹಗಲಿನಂತೆ ಪ್ರಕಾಶಮಾನ ಅಂತ ಏನೋ ಅರ್ಥ ಮಾಡಿದ್ದಾರೆ. ಪುಣ್ಯಗಳು ಅವುಗಳಿಗೆ ಹಗಲಿನಂತೆ ಇದ್ದಾನೆ, ಪ್ರಕಾಶಮಾನವಾಗಿದ್ದಾನೆ. ಅಹಿ ಅಂದ್ರೆ ಹಾವು ಅಂತ ಅರ್ಥ ಇದೆ. ವೃಷ ಅಂದ್ರೆ ಧರ್ಮ ಪುಣ್ಯ. ಧರ್ಮವೆಂಬ ಪುಣ್ಯದಿಂದ ಅವನು ಹಾವಿನ ಪುಣ್ಯದಿಂದ ಹೊಂದೋದೇ ಇಲ್ಲ. ಅದರಿಂದ ವೃಷಾಹ ಏವ ವೃಷಾಹಿ ಅನ್ನುಳ್ಳವನು. ವೃಷ ಹಿನೋತಿ ಮಾಡ್ಕೋಬೇಕು ಅಂದ್ರೆ ಧರ್ಮ ಪುಣ್ಯ ಕರ್ಮಗಳನ್ನ ಉಂಟು ಮಾಡುತ್ತಾನೆ, ಹೆಚ್ಚು ಮಾಡುತ್ತಾನೆ, ಬೆಳೆಸ್ತಾನೆ ಅನ್ನೋ ಅರ್ಥದಲ್ಲಿ ವೃಷಾಹಿ ಅಂತ ತಗೋಬೇಕು. ಅನುಷ್ಠಾನ ಮಾಡುವ ಯಜ್ಞ ಒಂದಿದೆಯಲ್ಲ ಅದರಿಂದ ಭಗವಂತ ವೃಷಾಹಿ ಅಂತ. ಯಜ್ಞ ರೂಪದಿಂದ ಯಜ್ಞಾನುಷ್ಠಾನವನ್ನು ಉಂಟು ಮಾಡುವಾತನು, ಹೆಚ್ಚು ಮಾಡುವಾತನು ಮಾಡ್ಕೋಬೇಕು. ಇನ್ನು ವೃಷಭ ಅಂದ್ರೆ ಶ್ರೇಷ್ಠನು ಅಂತ ಅರ್ಥ. ಪ್ರಧಾನನು, ಶ್ರೇಷ್ಠನು, ಮುಖ್ಯನು ಅಂತ ಅರ್ಥ. ಅಲ್ಲಿ ವೃಷಭ ಅನ್ನೋದು ಎತ್ತು ಅಂತ ಅರ್ಥ. ಎತ್ತು ಅನ್ನೋದು ಹೇಗೆ ಸಿಂಹ, ಎತ್ತು ಅನ್ನೋದು ಪ್ರಧಾನ, ಮುಖ್ಯ ಅನ್ನೋ ಅರ್ಥದಲ್ಲಿ ಬಳಸ್ತಾರೋ ಹಾಗೆ ಪರಮಾತ್ಮ ವೃಷಭನಂತೆ ವೃಷಭ. ಇದು ಬಂತಲ್ಲ, ಎಷ್ಟಂದಸಾಂ ವೃಷಭೋ. ಓಂಕಾರ ವೃಷಭನು ಅಂತ, ಪ್ರಧಾನನು ಅಂತ. ಇನ್ನು ವಿಷ್ಣು ಅಂದ್ರೆ ವ್ಯಾಪನಶೀಲನು, ಎಲ್ಲಾ ಕಡೆ ತುಂಬಿಕೊಂಡಿರುವಾತನು ಅಂತ. ವಿಷ ಪ್ರವೇಶನೆ ವಿಷ್ಣು ಅಷ್ಟು ಪ್ರತ್ಯಯ ಎಲ್ಲವನ್ನು ಇದು ಅನೇಕ ಸಾಲ ಆರಂಭದಲ್ಲಿ ವಿಶ್ವಂ ವಿಷ್ಣು ಅಂತ ಬಂದಿತ್ತಲ್ಲ. ವೃಷ ಪರ್ವ ಧರ್ಮದ ಸ್ವರೂಪದ ಗಣ್ಣು ಅಂತ. ಧರ್ಮದ ಗೆಣ್ಣು ಅಂದ್ರೆ ಪ್ರತಿ ಸ್ಥಾನದಲ್ಲೂ ಧರ್ಮವೇ ಅವನು ಕೂತ್ಕೊಂಡಿದೆ ಅಂತ. ಪ್ರತಿ ಅವಯವದಲ್ಲೂ ಧರ್ಮಮೂರ್ತಿ, ಧರ್ಮ ಸ್ವರೂಪ, ಧರ್ಮಾತ್ಮ ಅನ್ನೋ ಅರ್ಥವನ್ನ ವೃಷ ಪರ್ವ ಅಂತ ಹೇಳುತ್ತೆ. ಪರ್ವ ಅಂದ್ರೆ ಗೆಣ್ಣುಗಳು.
ವೃಷಪ ಧರ್ಮವೇ ಅವನ ಗೆಣ್ಣುಗಳು ಅಂದ್ರೆ ನಮ್ಗೆ ಹೇಗೆ ಜಾಯಿಂಟು, ಮಂಡಿ ಒಂದು ಜಾಯಿಂಟು, ಈ ಕಾಲ ಹೆಜ್ಜೆಗೂ ಮೇಲೂ ಒಂದು ಜಾಯಿಂಟು, ಕೈಗೊಂದು ಜಾಯಿಂಟು, ಬೆಲ್ ಜಾಯಿಂಟು ಹೇಗೋ ಪರಮಾತ್ಮಗೆ ಧರ್ಮಗಳೇ ಜಾಯಿಂಟುಗಳಂತೆ. ಅಂದ್ರೆ ಧರ್ಮಮೂರ್ತಿ, ಧರ್ಮಾತ್ಮ, ಧರ್ಮಸ್ವರೂಪ ಅಂತ ಅರ್ಥ. ಹೊಟ್ಟೆಯಲ್ಲಿ ಧರ್ಮವನ್ನೇ ವೃಷೋದರ, ವೃಷ ಉದರಂ ಯಶ, ಹೊಟ್ಟೆಯಲ್ಲಿ ಪರಿಪೂರ್ಣ ಧರ್ಮವನ್ನೇ ತುಂಬಿಕೊಂಡವನು ಧರ್ಮಾತ್ಮನಾಗಿದ್ದಾನೆ, ಧರ್ಮಮೂರ್ತಿಯಾಗಿದ್ದಾನೆ, ಧರ್ಮ ಸ್ವರೂಪನಾಗಿದ್ದಾನೆ. ಸ್ವಯಂ ವರ್ಧನ, ಬೆಳೆದು ಬಿಟ್ಟಿದ್ದಾನೆ, ಪೂರ್ಣವಾಗಿ ಜಗತ್ತು ತುಂಬಿಕೊಂಡ್ಬಿಟ್ಟು ಬೆಳೆದು ಬಿಟ್ಟಿದ್ದಾನೆ. ವರ್ಧಮಾನ, ಪ್ರತಿ ಒಂದು ಗಿಡಮರ ಬಳ್ಳಿ ರೂಪದಿಂದಲೂ ಪಶು ಪಕ್ಷಿ ಪ್ರಾಣಿ ಮನುಷ್ಯ ರೂಪದಿಂದ ಬೆಳಿತಾನೇ ಇದ್ದಾನೆ. ಬೆಳೆಸುವವನು ಅವನೇ, ಬೆಳೀತಿರುವವನು ಅವನೇ, ಬೆಳೆದವನೂ ಅವನೇ. ಬೆಳೆದು ಬಿಟ್ಟಿದ್ದಾನೆ, ಬೆಳೆಸ್ತಾ ಇದ್ದಾನೆ, ಇದು ಮಾಡ್ತಿದ್ದಾನೆ. ವರ್ಧಮ ವಿವಿಕ್ತ, ಆದ್ರೆ ಇಷ್ಟೆಲ್ಲ ಆದರೂ ಯಾವುದು ಅಂಟ್ಕೊಂಡೆ, ವಿಂಗಡವಾಗಿದ್ದಾನೆ, ಬೇರೆಯಾಗಿದ್ದಾನೆ, ಸ್ವತಂತ್ರವಾಗಿದ್ದಾನೆ, ಅಸಂಗನಾಗಿದ್ದಾನೆ. ವಿವಿಕ್ತ ಅಂಟಿಲ್ಲದವನಾಗಿದ್ದಾನೆ ಅಂತ. ಏನು ಶ್ರುತಿ ಸಾಗರ, ಶ್ರುತಿ ಅಂದ್ರೆ ವೇದ, ವೇದ ಸಾಗರ ಅಂದ್ರೆ ವೇದಗಳೆಂಬ ಸಮುದ್ರ ಅವನಲ್ಲಿದೆ. ಆ ವೇದ ಸಮುದ್ರಾತ್ಮನಾಗಿದ್ದಾನೆ. ವೇದಗಳು ಅನಂತಾವಿ ವೇದ ಅಂತ ಹೇಳ್ತಾರೆ. ವೇದ ಎಷ್ಟು ಕೇಳಿದ್ರೆ ವೇದಕ್ಕೆ ಸಂಖ್ಯೆ ಇಲ್ವಲ್ಲ, ಆ ಸಂಖ್ಯೆ ಇಲ್ಲವಾದ್ದರಿಂದ ಅವನು ಅನಂತ ರೂಪದವನು, ಶ್ರುತಿ ಸಾಗರ, ಸಾಗರ ಸ್ವರೂಪದವನು, ಅನಂತದ ಸಾಗರ ಅಂದ್ರೆ ಅದೊಂದು ಪಾರವಿಲ್ಲದ್ದು ಅಂತ, ದಡವಿಲ್ಲದ್ದು ಅಂತ. ಆ ರೀತಿ ಶ್ರುತಿಯ ಗನಿ ಅನಂತ ಶಾಖೋಪಶಾಖರು ಕೂಡಿದ ಸಮಸ್ತ ವೇದ ರೂಪದವನಾಗಿದ್ದಾನಂತೆ. 1000 ಶಾಖೆ ಸಾಮವೇದ, 100ನೇ ಶಾಖೆ ಯಜುರ್ವೇದ, 10ನೇ ಶಾಖೆ ಋಗ್ವೇದ. ಈ 4 ವೇದ ಅಲ್ವಾ ಗುರುಗಳೇ? ಹಾಗಾದ್ರೆ 4 ವೇದಗಳಲ್ಲೂ ಶಾಖೋಪಶಾಖೆ ಅನಂತ ಇದೆ. ಅಂದ್ರೆ ಭರದ್ವಾಜರು ಅಂತ ಒಬ್ರು ಋಷಿಗಳಿದ್ರು. ಆ ಭರದ್ವಾಜರೆಂಬ ಋಷಿಗಳು 300 ವರ್ಷ ಕಾಲ ಬದುಕಿದ್ರು. 300 ವರ್ಷ ಕಾಲವು ಅವ್ರು ಏನ್ ಮಾಡ್ತಾರೆ? ಎಷ್ಟು ಕಲ್ತ್ಕೊಂಡ್ರೆ ಅಂದ್ರೆ 300 ವರ್ಷ ಆದ್ಮೇಲೆ ವೇದವನ್ನು ಹೇಳ್ಕೊಳ್ತಾನೆ ಮೈಕ್ ಆನ್ ಆಗಿದೆ. ವೇದವನ್ನು ಹೇಳ್ತಾನೇ ಇರ್ತಾರೆ. ದೇವೇಂದ್ರನಿಗೆ ಒಂದ್ಸಲ ಇವ್ರಿಗೇನೋ ಅನುಗ್ರಹ ಮಾಡ್ಬೇಕು ಅಂತ ಬುದ್ಧಿ ಬಂತು. ಇಷ್ಟು ವೇದ ಹೇಳ್ತಿರ್ತಾರಲ್ಲ ಅಂತ ಬಂದ್ಬಿಟ್ಟು ಭರದ್ವಾಜ ಯತ್ತೇ ಚತುರ್ಥಮಾಜುರ್ದದ್ಯಾಂ ಕಿಮೇನೇನ ಕುರ್ಯಾ ಇತಿ, ನಿನಗೆ ಇನ್ನೊಂದು 100 ವರ್ಷ ಆಯಿಸ್ಕೊಡ್ತೀನಿ ಕಣ, ಏನ್ ಮಾಡ್ತೀಯಾ? ಬ್ರಹ್ಮಚರ್ಯಮೇ ವೀರೀನ ಚರೇಯಮಿತಿ. ಮತ್ತೆ ವೇದ ಮಾಡ್ತಾನೆ ಹೇಳ್ತೀನಿ, ಹೇಳ್ತಾನೆ ಹೇಳ್ತೀನಿ ಅಂತ. ಅಯ್ಯೋ ಇದೆಂಥ ಜೀವ, ಎಷ್ಟು ಬೇಗ ಹೇಳಿದ್ರು ತೃಪ್ತಿ ಇರಲ್ಲ ಅಂತ ಹೇಳ್ಬಿಟ್ಟು ತಗುಂ ಹತ್ರೀನ್ ಗಿರಿರೂಪಾನ್ ಅವಿಜ್ಞಾತಾನಿವ ದರ್ಶಯಾಂಚಕಾರ, 3 ದೊಡ್ಡ ದೊಡ್ಡ ಬೆಟ್ಟ ತೋರಿಸ್ತಾರಂತೆ. 3 ವೇದದ ಬೆಟ್ಟವನ್ನು ತೋರಿಸಿ 3ರಿಂದಲೂ ಒಂದೊಂದು ಮುಷ್ಟಿಯನ್ನ ತಗೊಂಡ್ಬಂದ್ಬಿಟ್ಟು ಭರದ್ವಾಜ ದೇಶಾಂಕೈಕಸ್ಮಾನ್ ಮುಷ್ಟಿನಾದದೆ ಭರದ್ವಾಜೇತ್ಯಾಂ ಸಹೋಜ ಮುಜಾತಿ ಬೇಕು. ದೇಶಾಂಕೈಕಸ್ಮಾನ್ ಮುಷ್ಟಿನಾದದೆ ಭರದ್ವಾಜೆ, ಅಲ್ಲಿ ಹೇಳ್ದ ಭರದ್ವಾಜ ಎಂಬುದಾಗಿ ಹೇಳ್ದ ಅವನು. ವೇದ ನೋಡಪ್ಪ, ವೇದಾವ ಏತೇ ಅನಂತ, ಇವುಗಳಷ್ಟು ವೇದಗಳು ಬೆಟ್ಟ ಕಾಣ್ತಾ ಇದೆಯಲ್ಲ, ಇದು ವೇದದ ಬೆಟ್ಟಗಳು. ಇದು ನೀನು ಅಧ್ಯಯನ ಮಾಡಿದಿಲ್ಲ 300 ವರ್ಷ, ಇಷ್ಟೇ. ಏತದ್ವಾ ಏತೈ ತ್ರಿಭಿರಾಯುರ್ಭಿರನ್ನವೋ. ನಾನು ಹೇಳಿದ್ರೆ ಶುರು ಮಾಡ್ತಾರೆ, ಅವ್ರು ಹೇಳಿದ್ರೆ ಹೇಳಲ್ಲ. ಅವ್ರು ಹೇಳ ಹೋದ್ರೆ ಬರೀ ತಪ್ಪೆ, ಅಬದ್ಧಕ್ಕೆ ಏನಪ್ಪ ಅಂದ್ರೆ ಬಾಯಿ ಬಂದಾಗೆ. ನಾನು ಹೇಳ್ಕೊಳ್ಳಿ, ನಾನು ಹಿಂದೆ ಹೇಳ್ತೀನಿ ಅಂತ. ಇದನ್ ಸ್ವಭಾವ. ಹೇಳ್ತಾರೋ ನೋಡ್ತೀನಿ, ನಾನು ನಿಲ್ಕೊಂಡು ನಿಲ್ಸ್ಬಿಡ್ತಾರೆ. ನಾನು ಶುರು ಮತ್ತೆ ಹಿಂದ್ಗಡೆ ಶುರು ಮಾಡ್ತಾರೆ. ಕಲಿಯುಗದ ವಿದ್ಯಾರ್ಥಿಗಳು ಇಷ್ಟೆಲ್ಲ 3 ಮುಷ್ಟಿಯಲ್ಲಿ ಏನಿದೆ ಎಷ್ಟೇ ನೀನು ಅಧ್ಯಯನ ಮಾಡಿದ್ದು, ಈ ಬೆಟ್ಟದಂತಿದೆಯಲ್ಲ ಇಷ್ಟು ಅಧ್ಯಯನ ಮಾಡದೇ ಇರೋದೇ ವೇದಾವ ಏತೆ ಅನಂತಾವೈ ವೇದಾಹ ಅಂತ ಹೇಳ್ತಾರೆ, ದೇವೇಂದ್ರ ಹೇಳ್ತಾನೆ. ಹಾಗಾಗಿ ಸಾಗರ ಅನಂತವಾಗಿರ್ತಕ್ಕಂತಹ ವೇದಕ್ಕೆ ಪರಮಾತ್ಮನು ಕಾರಣನು, ಸ್ವರೂಪನು. ಶ್ರುತಿ ಸಾಗರ, ಸ್ವಯಂ ವೇದಮೂರ್ತಿ, ವೇದ ಸ್ವರೂಪ, ವೇದ ಸಾಗರರಾಗಿದ್ದಾನೆ. ಮತ್ತೆ ವೇದವು ಅವನಿಂದಲೇ ಬಂದದ್ದು, ವೇದಕ್ಕೆ ಕಾರಣನು.
ಗುರುಗಳೇ ಆ ವೇದಗಳೆಲ್ಲ ಪ್ರಕಾಶವಾಗಿದ್ಯಾ ಗುಪ್ತವಾಗಿದ್ಯಾ ಗುರುಗಳೇ? ಇವತ್ತು ತುಂಬಾ ಕಮ್ಮಿ. ಇವತ್ತು ಯಾರು ಅಧ್ಯಯನ ಮಾಡಿ ಶುಕ್ರವೇದಿಗಳು ನಮ್ಮ ಸೋಮಶೇಖರ ಕಡೆಯವರೆಲ್ಲ ಏನು ಅಧ್ಯಯನ ಮಾಡ್ದೇನೆ ಶುಕ್ರವೇದಿ ಎಲ್ಲ ಬ್ರಾಹ್ಮಣ ಶತಪಥ ಎಲ್ಲ ಬಿದ್ದೋಯ್ತು. ಒಬ್ರು ಅಧ್ಯಯನ ಮಾಡೋರೇ ಇಲ್ಲ, ಒಬ್ರು ಹೇಳೋರಿಲ್ಲ. ಪಾಪ ಏನೋ ಉತ್ತರ ಸ್ವಲ್ಪ ಕಲ್ಕೊಂಡಿದ್ದಾರೆ. ಶತಪಥ ಬ್ರಾಹ್ಮಣವನ್ನು ಅಧ್ಯಯನ ಮಾಡೋರೇ ಇಲ್ಲ. ಬೋಧಿ ಶುಕ್ರ 40 ಅಧ್ಯಾಯ ಅಧ್ಯಯನ ಮಾಡಿದರೆ ವೇದಾಧ್ಯಯನ ಆಯ್ತು ಅಂತಾರೆ. ಋಗ್ವೇದಲ್ಲೂ ಅಷ್ಟೇ ಶಾಖರ ಸಂಹಿತೆ ಯಾವನ್ನ ಹೇಳ್ಕೊಳ್ತಾರೆ, ಬಾಕಿ ಅಧ್ಯಯನ ಮಾಡಲ್ಲ. ಯಜುರ್ವೇದಲ್ಲೂ ಅಷ್ಟೇ ಮೈತ್ರಾವರಣ ಕಠ ಕಲಾಪ ಯಾರು ಅಧ್ಯಯನ ಮಾಡೋದಿಲ್ಲ. ಎಲ್ಲರೂ ITBT ಬಿದ್ಬಿಟ್ರು. ಬ್ರಾಹ್ಮಣರ ದುಡ್ಡು ಬಿದ್ರು, ITBT ಬಿದ್ರು. ಏನು ಇದ್ರ ಮುಂದೆ ಯಾತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರೆ ಅಧ್ಯಯನ ಮಾಡಿದವ್ರಿಗೆ ಮಧ್ಯಾಹ್ನಕ್ಕಿಲ್ಲ ಅಂತ ಗಾದೆ ಹೇಳ್ಬಿಟ್ರು. ಅಧ್ಯಯನ ಮಾಡಿದ್ರೆ ಮಧ್ಯಾಹ್ನಕ್ಕೂ ನಿಂಗಿಲ್ಲ ಅಂತ. ಹೊಟ್ಟೆಗೆ ಹಿಟ್ಟು, ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಒಂದಿಷ್ಟು ಹಿಟ್ಟು ಸಿಗತ್ತೆ, ಜುಟ್ಟಿಗೆ ಒಂದು ಮಲ್ಲಿಗೆ ಹೂವು ಸಿಗತ್ತೆ. ಇಷ್ಟು ಮಾಡಬೇಕಾದ್ರೆ ವೇದಾಧ್ಯಯನ ಮಾಡಿ ಇಷ್ಟೇ ಸಿಗೋದು, ನಿಮ್ಗೆ ಏನು ಸಿಗಲ್ಲ ಅಂದ್ರು. ಎಲ್ಲ ಹೆದಕೊಂಡ್ಬಿಟ್ರು ಬ್ರಾಹ್ಮಣರಲ್ಲ. ಎಲ್ಲ ವೇದ ಬಿಟ್ಬಿಟ್ರು. ವೇದ ಬಿಟ್ಬಿಟ್ಟು ಎಲ್ಲರೂ ಕೂಡ ತಮ್ಮ ಲೌಕಿಕ ವಿದ್ಯಾಭ್ಯಾಸ ದೊಡ್ಡ ದೊಡ್ಡ ಕೆಲಸ ಇಟ್ಕೊಂಡು ಐಷಾರಾಮಿ ಮನೆ ಕಟ್ಕೊಂಡು ಬಂಗ್ಲೆ ಕಟ್ಕೊಂಡು ಕಾರ್ ಇಟ್ಕೊಂಡು ಜಮ್ಮ ನಗರದಲ್ಲಿದ್ದಾರೆ. ಈ ಕರೋನಾ ಲಾಕ್ಡೌನ್ ಡೌನ್ ಇದ್ದಾರೆ ಹೊರತು ಯಾರಿಗೂ ವೇದವೂ ಬೇಡ, ಶಾಸ್ತ್ರವೂ ಬೇಡ, ಯಾವ ಪುರಾಣವೂ ಬೇಡ, ಏನು ಬೇಡ. ಹೋಯ್ತು ಎಲ್ಲ ಗತ ವೈಭವ. ಇನ್ನು ಸ್ವಲ್ಪ ದಿವಸ ಆದರೆ ಯಜುರ್ವೇದ ಬಿದ್ದು ಹೋಗುತ್ತೆ. ಎಲ್ಲ ಕಾಲೋಷಿತೆಗೆ ಇಟ್ಕೊಳ್ತಾರೆ. ಕಾಲೋಷ ವೃದ್ಧಾಶ್ರಮ ಪುರುಷ ಇಷ್ಟ ಇರ್ತಾರೆ, ಅದೆಲ್ಲ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅಧ್ಯೇತೃಣ ದೌರ್ಬಲ್ಯ ಕಾಲೋಭವ ಧೀಮ. ಮುಂದಿಂದು ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸುಃ ನೈಕರೂಪೋ ಬೃಹದ್ರೂಪಃ ಶಿಪಿವಿಷ್ಟಃ ಪ್ರಕಾಶನಃ ವಸುತೋ ವಸುಃ ನೈಕರೂಪೋ ಬೃಹದ್ರೂಪಃ ಶಿವೇಷ್ಟಃ ಪ್ರಕಾಶನಃ ಸುಭುಜಃ ದುರ್ಧರಃ ವಾಗ್ಮಿ ಮಹೇಂದ್ರಃ ವಸುದಃ ವಸುಃ ನೈಕರೂಪಃ ಬೃಹದ್ರೂಪಃ ಶಿಪಿವಿಷ್ಟಃ ಪ್ರಕಾಶನಃ. ಒಳ್ಳೆ ಶೋಭನವಾದ ಭುಜಗಳಿಂದ ಕೂಡ್ಕೊಂಡು ಸುಭುಜ, ಒಳ್ಳೆ ಕೋಮಲವಾದ ನೀಳವಾದ ಸುಂದರವಾದಂತಹ ಭುಜಗಳಿಂದ ಕೂಡ್ಕೊಂಡವನು ಸುಭುಜ. ಶೋಭನಾ ಭುಜಾ ಯಸ್ಯ ಸಹ ಸುಭುಜ. ಒಳ್ಳೆ ಭುಜಗಳನ್ನು ಕೂಡ್ಕೊಂಡವನು. ದುರ್ಧರ, ಅವನನ್ನು ಯಾರಿಗೂ ಹೊತ್ಕೋಕ್ಕಾಗಲ್ಲ. ಅವನು ಎಲ್ಲವನ್ನು ಹೊತ್ಕೊಂಡವನು, ಅವನನ್ನು ಹೊತ್ಕೊಳಕ್ ಆಗದೇ ಇದ್ದವನು ಅಂತ. ಎಲ್ಲಕ್ಕಿಂತ ಅವನೇ ತೂಕ. ದುರ್ಧರ. ಆಗ ವಾಗ್ಮಿ, ವಾಚಾಳಿ, ಮಾತಾಡೋದ್ರಲ್ಲಿ ಅಗ್ರಗಣ್ಯ, ಅಗ್ರೇಸರ. ಮಾತಿಗೆ ಕೂತ್ಕೊಂಡ್ರೆ ವಕ್ತ ವಾಚಸ್ಪತಿ ಯಥ ಅಂತ. ಉತ್ತರೋತ್ತರ ಯುಕ್ತಿನಾಂ ವಕ್ತ ವಾಚಸ್ಪತಿ ಯಥ ಅಂತ ಹೇಳಿ ರಾಮನ್ ಹೇಳ್ತಾರೆ. ಮಾತಿನ ಮಲ್ಲ, ಮಾತಿನಗಾರ, ಅತ್ಯಂತವಾಗಿ ಪಟುವಾಗಿ ಕಟುವಾಗಿ ನಿಷ್ಠೆಯಿಂದ ಮಾತನಾಡುವನು, ಸತ್ಯವನ್ನು ಹೇಳುವ ಆತನು. ಹಾಗಾಗಿ ವಾಗ್ಮಿ ಆಗಿದ್ದಾನೆ. ಮಹೇಂದ್ರ, ಇಂದ್ರನಿಗೂ ದೊಡ್ಡವನು, ಇಂದ್ರನಿಗಿಂತಲೂ ದೊಡ್ಡವನು. ಮಹಾಶ್ಚಾಸು ಇಂದ್ರಶ್ಚ, ಇಂದ್ರನಿಗಿಂತಲೂ ಶ್ರೇಷ್ಠರಾಗಿರ್ತಕ್ಕಂಥವನು ಮಹೇಂದ್ರನವನು, ಮಹೇಂದ್ರ ರೂಪದವನು ಅಂತ. ಮತ್ತು ವಸುದಹ, ಸಂಪತ್ತನ್ನು ಕೊಡುವಾತನು. ಜಗತ್ತಿಗೆ ಯಾರ್ಯಾರಿಗೆ ಏನು ಸಂಪತ್ತು ಬೇಕೋ ಆ ಸಂಪತ್ತನ್ನು ಕೊಡುವಾತನು. ಸ್ವಯಂ ವಸು ಸ್ವರೂಪ, ಆ ಸಂಪತ್ ರೂಪನೂ ಅವನೇ ಆಗಿದ್ದಾನೆ. ಸಂಪತ್ ರೂಪನೂ ಆಗಿದ್ದಾನೆ, ಸಂಪತ್ತನ್ನು ಕೊಡುವನು ಆಗಿದ್ದಾನೆ, ದೇವೇಂದ್ರಗಿಂತಲೂ ಬಿಗಿಲಾದವನಾಗಿದ್ದಾನೆ, ಮಹಾವಾಚಾಳಿಯಾಗಿದ್ದಾನೆ. ಅವನನ್ನು ಯಾರಿಗೂ ಹೊತ್ಕೊಳ್ಳೋಕ್ಕಾಗೋದಿಲ್ಲ. ದುರ್ಧರ, ಅವನು ಎತ್ತಿ ಹಿಡಿಯೋಕ್ಕಾಗದೇ ಇರುವವನಾಗಿದ್ದಾನೆ. ಅವನಿಗೆ ತೃಣಾವರ್ತ ಮಗುವಾಗಿದ್ದಾನೆ ಅಂತೇಳಿ ಹಾರಿಸ್ಕೊಂಡು ಹೋಗ್ಬಿಟ್ಟ. ಸುಮ್ಮನೆ ಇದ್ದ ಕೃಷ್ಣ, ಹಾರಿಸ್ಕೊಂಡು ಹೋಗಿ ಅಂತ. ಮೇಲೆ ಕೆತ್ಕೊಂಡು ಹೋದಾಗ ಅಲ್ಲಿ ಕೃಷ್ಣ ಬೆಟ್ಟದಂತ ತೂಕದವನಾಗ್ಬಿಟ್ಟ. ಮಗುವಾಗಿದ್ದೆ. ಅಯ್ಯೋ ಎತ್ತಕಾಲ ಅಂತ ಹೇಳಿ ಹಿಡ್ಕೊಂಡಿದ್ದಾನೆ. ಅವನು ಸಾಮೇದ ಧವಾರನ್ ಬೆಟ್ಟದ ಮೇಲೆ ಬಿದ್ದ, ಕಲ್ಬಂಡೆ ಮೇಲೆ. ಅವನ್ ಚಟ್ನಿ ಆದ. ಕೃಷ್ಣ ಅಂಬೆಗ ಹಾಕೊಂಡು ನಗ್ತಾ ಇದ್ದ. ಓ ಕೃಷ್ಣ ಏನಾಗ್ಬಿಟ್ಟು ಓಡೋಡೋಡೋ ಹೋದ್ರು. ನೋಡಿ ನಗ್ತಾ ಆನಂದವಾಗಿದ್ದಾನೆ ಪರಮಾತ್ಮ. ತೃಣಾವರ್ತ ಮಾತ್ರ ರಕ್ತ ಕಾದಿ ಸತ್ತೋಗಿದ್ದಾನೆ.
ಮಗುವಾಗಿದ್ರು ಕೂಡ ಅಂಥ ರಾಕ್ಷಸನಿಗೂ ಎತ್ತಕ್ಕಾಗದಿರೋ ಅಷ್ಟು ತೂಕದವನಾಗ್ಬಿಟ್ಟಿದ್ದಾನೆ. ದುರ್ಧರ ಅವನು, ಎತ್ತಕ್ಕಾಗಲ್ಲ ಅವನು ಅಂತ. ಒಳ್ಳೆ ಭುಜವುಳ್ಳವನು. ಆಗ ಏಕರೂಪ ನಾ ಇದು ನೈಕರೂಪ, ಒಂದು ರೂಪದವನಲ್ಲ, ಎಲ್ಲ ಆಕಾರವೂ ಅವನೇ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತಸ್ಪಾ ವಿಶ್ವತಶ್ಚಕ್ಷು, ಎಲ್ಲ ಕಡೆಯಲ್ಲೂ ಕಣ್ಣು, ಎಲ್ಲ ಕಡೆಯಲ್ಲೂ ವಿಶ್ವತ ಮುಖ, ಎಲ್ಲ ಕಡೆಯೂ ತೋಳು, ಎಲ್ಲ ಕಡೆಯೂ ಕೈ, ಎಲ್ಲ ಕಡೆ ಎಲ್ಲವೂ ಇದೆ. ಅನೇಕ ರೂಪದವನಾಗಿದ್ದಾನೆ, ಎಲ್ಲ ಚರಾಚರ ರೂಪದಿಂದ ತಿಳ್ಕೊಂಡಿದ್ದಾನೆ. ಬೃಹದ್ ರೂಪ, ಲೋಕೋತ್ತರವಾದ ರೂಪದವನು, ಹೆಚ್ಚಿನ ರೂಪದ ವಿಶ್ವರೂಪಧರನಾಗಿದ್ದಾನೆ. ವಿಶ್ವರೂಪಧರನಾಗಿ ಹೆಚ್ಚಿನ ರೂಪದವನ್ನು ಧಾರಣೆ ಮಾಡಿಕೊಂಡವನು ಅವನೇ. ಶಿಪಿವಿಷ್ಟ, ಶಿಪಿ ಅಂದ್ರೆ ಯಜ್ಞ ಅಂತ ಅರ್ಥ. ಯಜ್ಞದಲ್ಲಿ ಹೊಕ್ಕಿದವನು ಅಂತ. ಯಜ್ಞ ಅಂದ್ರೆ ಗೋವುಗಳು, ಆಡುಗಳು, ಕುರಿ ಇತ್ಯಾದಿಗಳನ್ನೆಲ್ಲ ಉಳ್ಳಂತಹ ಯಜ್ಞಕ್ಕೆ ಶಿಪಿ ಶಿಪಿ ಅಂತಾರೆ. ಯಜ್ಞದಲ್ಲಿ ಅವುಗಳನ್ನು ಉಪಯೋಗಿಸ್ತಾರೆ, ಅವುಗಳಿಗೆ ಶಿಪಿ ಅಂತಾರೆ. ಅದನ್ನು ಉಳ್ಳದ್ದು ಶಿಪಿ ಯಜ್ಞ. ಅದರೊಳಗೆ ಹೊಕ್ಕಿದಾನೆ, ಯಜ್ಞ ರೂಪದವನಾಗಿದ್ದಾನೆ ಪರಮಾತ್ಮ ಅಂತ. ಯಜ್ಞ ಸ್ವರೂಪ ಅಂತ ಅರ್ಥ ಶಿಪಿವಿಷ್ಟ ಅಂದ್ರೆ. ಯಜ್ಞ ಸ್ವರೂಪನಾಗಿದ್ದಾನೆ. ಮತ್ತು ಪ್ರಕಾಶನಃ, ಯಾವಾಗಲೂ ಬೆಳಗುವನಾಗಿದ್ದಾನೆ. ಎಲ್ಲವನ್ನು ಬೆಳಗುವನು, ಎಲ್ಲವನ್ನೂ ತೋರಿಸುವಾತನು, ಎಲ್ಲವನ್ನೂ ಅವನಿಗೆ ಎಲ್ಲವೂ ಗೊತ್ತಾಗೋದು. ಪ್ರಪಂಚ ಎಲ್ಲವನ್ನೂ ನಾಮರೂಪ ಬೆಳಗುವಾತನು ಯಾರು? ಪರಮಾತ್ಮನೇ. ಎಲ್ಲವನ್ನೂ ತೋರುವಾಗ ಯಾವನು? ಅವನೇ. ಹಾಗೆ ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ. ಪ್ರಕಾಶನ ಸ್ವರೂಪ ಅಂತ ಸೂರ್ಯಚಂದ್ರಾದಿಗಳಿಗಿಂತಲೂ ಮಿಗಿಲಾದ ಬೆಳಕಿನ ರೂಪದವನಾಗಿದ್ದಾನೆ, ಪ್ರಕಾಶ ಸ್ವರೂಪನಾಗಿದ್ದಾನೆ ಅಂತ ಅರ್ಥ. ಪ್ರಕಾಶನವಾಗಿದ್ದಾನೆ. ಓಜಸ್ತೇಜೋದ್ಯುತಿಧರಃ ಪ್ರಕಾಶಾತ್ಮ ಪ್ರತಾಪನಃ ಬುದ್ಧ ಸ್ಪಷ್ಟಾಕ್ಷರೋ ಮಂತ್ರಃ ಚಂದ್ರಾಂಶುರ್ಭಾಸ್ಕರದ್ಯುತಿಃ ಓಜಸ್ತೇಜೋದ್ಯುತಿಧರಃ ಪ್ರಕಾಶಾತ್ಮ ಪ್ರತಾಪನಃ ವೃದ್ಧಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ಭಾಸ್ಕರದ್ಯುತಿಃ. ಓಜಃ ತೇಜೋದ್ಯುತಿಧರಃ. ಓಜಃ ತೇಜಃ ದ್ಯುತಿಧರಃ. ಓಜಃ ಒಂದೇ ಮಾಡ್ಬಿಡಿದೆ. ಓಜಸ್ತೇಜೋ ಒಂದೇ ಮಾಡ್ಬಿಡಿದ್ದಾರೆ. ಓಜಶ್ಚ ತೇಜಶ್ಚ ದ್ಯುತಿಶ್ಚ ಧರಃ ಒಂದೇ ಪದ ಮಾಡ್ಬಿಡಿದ್ದಾರೆ. ಓಜಸ್ತೇಜೋ ದ್ಯುತಿಧರಃ. ಪ್ರಕಾಶಾತ್ಮ ಪ್ರತಾಪನಃ ವೃದ್ಧಃ ಸ್ಪಷ್ಟಾಕ್ಷರಃ ಮಂತ್ರಃ ಚಂದ್ರಾಂಶುಃ ಭಾಸ್ಕರದ್ಯುತಿಃ. ಒಟ್ಟು 8 ನಾಮ ಇದೆ ಈ ಶ್ಲೋಕದಲ್ಲಿ. ಓಜಸ್ಸನ್ನು, ತೇಜಸ್ಸನ್ನು, ದ್ಯುತಿ ಕಾಂತಿಯನ್ನು ಧಾರಣೆ ಮಾಡಿಕೊಂಡವನು. ಓಜಸ್ಸು ಅನ್ನೋದು ಶಾರೀರಿಕ ಬಲ, ತೇಜಸ್ಸು ಅನ್ನೋದು ಬ್ರಹ್ಮವರ್ಚಸ್ಸಿನ ಬಲ, ಮನಸ್ಸು ಇಂದ್ರಿಯಗಳ ಬಲ, ಕಾಂತಿ ಪವರ್. ದ್ಯುತಿ ಅನ್ನೋದು ಚೈತನ್ಯ ರೂಪ, ಕಾಂತಿ. ಇದೆಲ್ಲವನ್ನು ಹೊತ್ಕೊಂಡಿದ್ದಾನೆ ಅಂದ್ರೆ ಎಲ್ಲಕ್ಕೂ ಮೂಲ ರೂಪ, ಉಗಮ ಸ್ಥಾನ, ಇದೆಲ್ಲಕ್ಕೂ ಕಾರಣ ಆಗಿರ್ತಕ್ಕವನು ಅಂತ. ಓಜಧರ, ತೇಜೋಧರ, ದ್ಯುತಿಧರ, ಮೂರಿಗೂ ಧರ ಅಂತ ಸೇರಿಸ್ಕೊಳ್ಳಿ. ಓಜಸ್ತೇಜೋ ಓಜಶ್ಚ ತೇಜಶ್ಚ ದ್ಯುತಿಶ್ಚ ಓಜಸ್ತೇಜೋ ದ್ಯುತಯ ದ್ಯುತಿ ತೇಷಾಂ ಧರಣಾತ್ ತೇಷಾಂ ಧರತೀತಿ ಧರ, ತೇಷಾಂ ಧರತೀತಿ ಧರ. ಅವುಗಳನ್ನು ಹೊತ್ಕೊಂಡಿದ್ದಾನೆ. ಅದು ತಾನಿ ಧರತೀತಿ ಧರ ಮಾಡಿ. ದ್ಯುತಿ ಸ್ತ್ರೀಲಿಂಗ ಅದನ್ನು ತಾಹ ಪರವಲ್ಲಿಂಗಂ ದ್ವಂದ್ವ ಪುರುಷ ಅಂತ. ಓಜಶ್ಚ ತೇಜಶ್ಚ ದ್ಯುತಿಶ್ಚ ಓಜಸ್ತೇಜೋ ದ್ಯುತಯ, ದ್ಯುತಯ ಧರತೀತಿ ಓಜಸ್ತೇಜೋ ಧರ. ಅವುಗಳನ್ನು ದ್ಯುತಿ ಅಂದ್ರೆ ಏನ್ ಗುರುಗಳೇ? ದ್ಯುತಿ ದ್ಯುತಿ ದ್ಯುತಿನ ಇದು ಕಾಂತಿ ಅಂತ. ಕಾಂತಿ ಕಾಂತಿ, ಶೈನಿಂಗ್, ಶೈನಿಂಗ್ ಅಂತ. ಅದೆಲ್ಲವನ್ನು ಹೊತ್ಕೊಂಡವನು. ಸ್ವಯಂ ಪ್ರಕಾಶಾತ್ಮ, ನಿಗಿರಿಗಿ ನಿಗಿರಿ ಹೊಳೆಯುತ್ತಿರುವಂತಹ ಸ್ವಯಂ ಜ್ಯೋತಿ ರೂಪದವನಾಗಿದ್ದಾನೆ. ಮತ್ತು ಪ್ರತಾಪನಃ, ಸೂರ್ಯ ರೂಪದಿಂದ ಎಲ್ಲವನ್ನು ಸುಡುವನಾಗಿದ್ದಾನೆ. ಪ್ರತಾಪಯತಿ, ತಾಪಯತಿ ತಪಸಂತಾಪೆ, ಎಲ್ಲವನ್ನೂ ತನ್ನ ಗಭಸ್ಥಿಗಳ ಕಿರಣಗಳಿಂದ ಸುಡುವಾತನಾಗಿದ್ದಾನೆ ಸೂರ್ಯ ರೂಪದಿಂದ. ಪ್ರತಾಪನಃ. ವೃದ್ಧ, ವೃದ್ಧ ಅಂದ್ರೆ ಪೂರ್ತಿ ಬೆಳೆದವರು ಅಂತ. ವೃದ್ಧ ಅನ್ನೋ ಗುಣಗಳಿಂದ ಧರ್ಮಜ್ಞಾನ ವೈರಾಗ್ಯಾದಿಗಳಿಂದ ಪರಿಪೂರ್ಣನಾದವನು ಅಂತ ವೃದ್ಧ ಅಂದ್ರೆ. ವೃದ್ಧಿಸ್ವ ವೃದ್ಧಿ. ರಾಧ ಸಾಧ ಸಂಸತ್ತು, ಅದು ರಾಧ ಬೇರೆ, ವೃದ್ಧಿ ಬೇರೆ. ರುಧ್ನೋತಿ ಋಗತೌ
ರುಚ್ಛತಿ ಋಗತವು. ರುಧ್ನೋತಿ ಬೇರೆ ಧಾತು, ಋಧು ಇನ್ನೊಂದು ಬೇರೆ ಇದೆ. ಅಭಿವೃದ್ಧಿಯನ್ನು ಹೊಂದಿದವನು ಪರಿಪೂರ್ಣನು ಅಂತ ಅರ್ಥ. ಧರ್ಮಜ್ಞಾನ ವೈರಾಗ್ಯಗಳಿಂದ ಪರಿಪೂರ್ಣನಾದ ಪರಮಾತ್ಮನನ್ನ ವೃದ್ಧ ವೃದ್ಧ ಅಂತ ಹೇಳ್ತಾರೆ. ಸ್ಪಷ್ಟವಾದ ಅಕ್ಷರವನ್ನುಳ್ಳವನು. ಸ್ಪಷ್ಟಾನಿ ಅಕ್ಷರಾಣಿ ಯಸ್ಯ ಸಹ. ಅಲ್ಲಿ ಕೌರವ ಸಭೆ ಬಂದಲ್ಲ ಪರಮಾತ್ಮ. ಕೌರವ ಸಭೆ ಬಂದಾಗ ಋಷಿಗಳೆಲ್ಲ ಬಂದಿರ್ತಾರೆ. ಋಷಿಗಳು ಬಂದ್ಬಿಟ್ಟು ಪರಮಾತ್ಮ ಹೇಗೆ ಮಾತನ್ನು ಆರಂಭ ಮಾಡ್ತಾನೆ, ಯಾವ ರೀತಿ ಶುರು ಮಾಡ್ತಾನೆ, ಅವನಿಗೂ ಸಂಕೋಚ ಆಗತ್ತಾ, ಅವನಿಗೂ ಒಂದ್ಸಲ ಮನಸ್ಸಿಗೆ ಗಲಿಬಿಲಿ ಆಗತ್ತಾ ಹೇಳಿ. ದೊಡ್ಡ ಸಭೆಯಲ್ಲಿ ದುರ್ಯೋಧನ ಏನ್ ಅನ್ಕೊಳ್ತಾರೋ, ಧೃತರಾಷ್ಟ್ರ ಏನ್ ಅನ್ಕೊಳ್ತಾರೋ, ಜನ ಬಂದಲ್ಲಿ ಏನ್ ಅನ್ಕೊಳ್ತಾರೋ ಅಂತೇಳಿ ಕೃಷ್ಣನಿಗೂ ಏನಾದ್ರು ಸಭಾ ಕಂಪಾದಿಗಳು, ತೊದಲು ನುಡಿಗಳು ಅಥವಾ ಇನ್ನೇನು ಆಗುತ್ತೋ ಅಂತೇಳಿ ಈ ರೀತಿಯಾಗಿ ಏನೇನೋ ಅವರು ಅಂದ್ಕೊಂಡು ಎಲ್ಲರೂ ಬಂದಿರ್ತಾರೆ. ಬಂದು ಕುಡಿದಾಗ ಆರಾಧನೆ ಅಶ್ಲೋಕ ಶುರು ಮಾಡಿದ್ದು. ಅವ್ಯಾವೃತ್ತಂ ಅನ್ನೋದು ವ್ಯಾವೃತ್ತ ಅನ್ನೋದಪ್ಪ. ಆ ಶ್ಲೋಕ ಬರ್ತಾ ಇತ್ತು ಕಣ್ರಿ ನನಗೆ. ಅಗ್ರಸ್ತು ಅಗ್ರಸ್ತು ಅನಿರಸ್ತಮಸಂಕುಲಂ. ಅನಿರಸ್ತಮಸಂಕುಲಂ ಆಜೀವನೇತ್ರೋ ರಾಜಾನಂ ಇದಂ ವಚನಮ. ಶ್ಲೋಕ ಆರಂಭನೇ ಮಾಡ್ಕೊಂಡ್ಬಿಡ್ತು. ಆರಂಭದಲ್ಲಿ ಒಂದು ಅಕ್ಷರವನ್ನು ಬಿಡದೆ, ಒಂದು ವಿಷಯವನ್ನೂ ಬಿಡದೆ, ಯಾವುದೇ ತರಹದ ಪೂರ್ವಪೀಠಿಕೆಯನ್ನು ಹಾಕಿಕೊಳ್ಳದೇನೆಯೇ ನೇರವಾಗಿ ವಿಷಯಕ್ಕೆ ಇಳಿದ ಪರಮಾತ್ಮ ಅಂತ ವ್ಯಾಸರು ಶುರು ಮಾಡ್ತಾರೆ. ವ್ಯಾವೃತ ಒಂದಕ್ಕೊಂದು ಬೆರಕೆ ಮಾಡ್ಲಿ, ವಿಷಯವನ್ನು ಬೆರಕೆ ಮಾಡ್ಲಿಲ್ವಂತೆ, ಒಂದು ಅಕ್ಷರವನ್ನು ನುಂಗಲಿಲ್ವಂತೆ, ಯಾವುದೇ ಒಂದು ಸಂಕೋಚ ಗಲಿಬಿಲಿ ಇಲ್ಲದೇನೆಯೇ, ಗಡಿಬಿಡಿ ಇಲ್ಲದೇನೆಯೇ ರಾಜೀವನೇತ್ತೋ ರಾಜಾನಂ ಇದಂ ವಚನಮಾದೆ. ಒಂದು ಜೀಮೂತ ಮೋಡ ಭೋರ್ಗರಿಯು ಹಾಗೇನೆಯೇ ಪರಮಾತ್ಮ ಆ ಮಾತನ್ನ ಆರಂಭ ಮಾಡ್ದ ಅಂತ. ಅಸಂಕುಲಂ ಅಸಂಕುಲಂ ಅಸಂದೃಷ್ಟು. ನಾಳೆ ಹೇಳಿ ಗುರುಗಳೇ, ಪರವಾಗಿಲ್ಲ, ನಾಳೆ. ಪ್ಲೀಸ್ ಮೀಟ್ ಮಾಡ್ಕೊಳ್ಳಿ ಸರ್. ನಿರಸ್ತಂ ಅಸಂಕುಲಂ. ಸ್ಪಷ್ಟಾಕ್ಷರನೇನೋ ಅಕ್ಷರಗಳನ್ನು ಉಚ್ಚಾರಣೆ ಮಾಡುವಾಗ ಯಾವ ಅಕ್ಷರಕ್ಕೆ ಅಲ್ಪ ಪ್ರಾಣ ಯಾವುದು, ಮಹಾಪ್ರಾಣ ಯಾವುದು, ಎಷ್ಟು ಸಂವೃತ ಪ್ರಯತ್ನ, ವಿವೃತ ಪ್ರಯತ್ನ, ಯಾವ ಟೋನಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನ ಪರಿಪೂರ್ಣವಾಗಿ ತಿಳಿದವನಾಗಿ ಹಾಗೆ ಅಕ್ಷರ ಉಚ್ಚಾರಣೆ ಮಾಡುವ ಆತನು ಪರಮಾತ್ಮನು. ಸ್ಪಷ್ಟವಾದ ಅಕ್ಷರಗಳಿಂದ ಮಾತನಾಡುವ ಆತನು ಅಂತ ಸ್ಪಷ್ಟಾಕ್ಷರ. ಮಂತ್ರ ಸ್ವರೂಪನು ಸ್ಪಷ್ಟಾಕ್ಷರ. ಮಂತ್ರ ಮಂತ್ರ ಅದಕ್ಕೆ ಎರಡರ್ಥ. ಮಂತ್ರನ ಆಲೋಚನೆ ಮಾಡುವ ಆತನು ಅಂತ. ಯಾವುದನ್ನು ಅವಿವೇಕ ಪುರಸ್ಸರವಾಗಿ ಏನು ಮಾಡಲ್ಲ, ಥಟ್ಟೆ ಏನೋ ಮಾಡಿ ಅವಿವೇಕ ಮಾಡಲ್ಲ, ಯೋಚನೆ ಮಾಡಿ ವಿಚಾರ ಮಾಡಿ ಗೊತ್ತು ಮಾಡಿಯೇ ಮಾಡುವ ಅದನ್ನು ಮಂತ್ರಣ ಅಂದ್ರೆ ಆಲೋಚನೆ ಅಂತ. ಇನ್ನು ಮಂತ್ರ ಅಂದ್ರೆ ವೇದ ಮಂತ್ರ ಆ ಸ್ವರೂಪದವನು ಅಂತೂ ಅರ್ಥ ಮಾಡೋದು. ಚಂದ್ರಾಂಶು ಭಾಸ್ಕರ ದ್ಯುತಿ. ಅಂಶು ಒಂದು ಕಿರಣ, ಬೆಳದಿಂಗಳ ಕಿರಣವೂ ಹೌದು, ಸೂರ್ಯನ ಕಾಂತಿಯೂ ಹೌದು. ಹಗಲು ಸೂರ್ಯನ ಬೆಳಕಿನಿಂದ ಕೂಡಿಕೊಂಡವನಾಗಿ ತೋರ್ತಾ ಇರೋನು ಅವನೇ. ರಾತ್ರಿಯಲ್ಲಿ ಚಂದ್ರರೂಪದಿಂದ ಬೆಳದಿಂಗಳ ರೂಪದಿಂದ ಕೂಡಿಕೊಂಡವನು ಅವನೇ. ಚಂದ್ರ ಕಿರಣವೂ ಶೀತ ಕಿರಣವೂ ಅವನೇ, ಉಷ್ಣ ಕಿರಣವೂ ಅವನೇ. ಅಂಶು ಅಂದ್ರೆ ಕಿರಣ, ಕಿರಣ ಅಂಶು ಭಾನು ರೇಸ್ ಅಂತದಲ್ಲ. ಚಂದ್ರನ ಬೆಳದಿನ ರೂಪದವನು ಅವನೇ ಆಗಿದ್ದಾನೆ, ಸೂರ್ಯನ ಕಾಂತಿಯೂ ಅವನೇ ಆಗಿದ್ದಾನೆ, ಎಲ್ಲಾ ರೂಪದಿಂದ ಅವನೇ ಇರುವನಾಗಿದ್ದಾನೆ ಅಂತ ಹೇಳಿ ಇಲ್ಲಿಗೆ 8-5 ಆಯ್ತು. ವಿಷ್ಣು ಶ್ರೀವರ್ಣ ಆವರ್ತನ ಅಂದ್ರೆ ಏನು? ವಿಘ್ನೋಪಶಾಂತಯೇ.
ಆವರ್ತನ ಆವರ್ತನ ಅಂದ್ರೆ ಸಂಸಾರದಲ್ಲಿ ಮತ್ಮತ್ ಬರ್ತಾ ಇರ್ತಾರ ಜೀವ ರೂಪದ್ರು ಆ ರೂಪ ಅವನು ಬರ್ತಾ ಇರ್ತಾನೆ ಆ ರೂಪದಿಂದ ಜೀವ ರೂಪದಿಂದ ಮತ್ಮತ್ ತೋರ್ಕೊಳ್ತಾ ಇದ್ದಾನೆ ಅಂತ ಮತ್ಮತ್ ಆವರ್ತಿ ಆಗ್ತಾ ಇದ್ದಾನೆ ಆವರ್ತನ ಅಂದ್ರೆ ಮತ್ಮತ್ ಬರ್ತಾ ಇದ್ದಾನೆ ಅಂದ್ರೆ ಜೀವ ರೂಪದಿಂದ ಮತ್ಮತ್ ತೋರ್ಕೊಳ್ತಾನೆ ಇರ್ತಾನೆ ಅಂತ ಅವನು